ಅಧಿಕಾರ ಇದ್ದರೆ ಮಾತ್ರ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಅನ್ನೋದು ಒಂದು ರೀತಿಯ ತಿಳುವಳಿಕೆ. ಅಧಿಕಾರ ಇಲ್ಲದೆ ಅಥವಾ ಅಧಿಕಾರದ ಸುತ್ತ ಇದ್ದೂ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಬೋದು ಅನ್ನೋದನ್ನು ಅಲ್ಯುಮಿನಿ ಅಸೋಸಿಯೇಷನ್ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದೆ. ಹೆಂಗೆ ಮಾಡಿದೆ ಅನ್ನೋದನ್ನು ಅಲ್ಲಿರುವಂಥ ಸದಸ್ಯರು ನಿಮಗೆ ಪರಿಚಯ ಮಾಡ್ತಾರೆ. ಹಾಗೆಯೇ ಅವರ ಕೆಲವೊಂದು ಅನಿಸಿಕೆಗಳು ನಿಮಗೆ ನಿಮ್ಮ ಬಿ ಕ್ಲಿಪ್ ಕಾರ್ಯಕ್ರಮದ ಜರ್ನಿಯಲ್ಲಿ ಅನುಕೂಲತೆಗಳಾಗ್ಬೋದು. ಮೊದಲನೇದಾಗಿ ಈ ಸೆಷನ್ನನ್ನು 4 ಜನದ ಒಂದು ತಂಡ ನಿಮ್ಮ ಮುಂದೆ ಹೇಳೋಕ್ಕೆ ಶುರು ಮಾಡ್ತಾರೆ. ಶ್ರೀ ಸಂಪತ್ ರಾಮಾನುಜಮ್ ಅವರು ಬಿ ಕ್ಲಿಪ್ ಬ್ಯಾಚ್ 2, ರವಿಕುಮಾರ್ ಅವರು ಬಿ ಕ್ಲಿಪ್ ಬ್ಯಾಚ್ 2, ಜಯಲಕ್ಷ್ಮಿ ಅವರು ಬಿ ಕ್ಲಿಪ್ ಬ್ಯಾಚ್ 1, ಹಾಗೆಯೇ ಜಯಲಕ್ಷ್ಮಿ ಅವರು ಬ್ಯಾಚ್ 2 ಮತ್ತು ದೇವಿಕಾ ರಾಜ್ ಅವರು ಜಾಯ್ನ್ ಆಗ್ತಾರೆ ಸ್ವಲ್ಪ ಹೊತ್ತಲ್ಲೇ. ಇಷ್ಟು ಹೇಳಿ ನಿಮಗೆ ಸ್ವಾಗತ ಸರ್. ಪ್ಲೀಸ್ ಟೇಕ್ ಓವರ್. ಒಬ್ಬರೇ ಮಾತಾಡ್ತೀವಿ, ಇಬ್ಬರು ಮಾತಾಡ್ತೀವಿ. ಒಂದು ನಿಮಿಷ ಮೈಕ್ ಇದೆ ಇನ್ನೊಂದು ಮೇಡಮ್ ಬನ್ನಿ. ನಾನು ಶುರು ಮಾಡಿ ಅಂತ ಹೇಳ್ತೀನಿ. ಮಾಡಿ ಓಪನ್ ಮಾಡಿ ಮಾಡಿ ಬನ್ನಿ ಮೇಡಮ್ ಮಾತಾಡ್ತೀರಾ? ಆಮೇಲೆ ನಾನು ಪಾಸ್ ಮಾಡ್ತೀನಿ. ಮೈಕ್ ಇಲ್ಲದೆ ಮಾತ್ರ ಮಾತಾಡ್ತೀವಿ, ವಿಡಿಯೋ ರೆಕಾರ್ಡ್ ಆಗುತ್ತೆ, ಬರೋದೇ ಇಲ್ಲ. ಓಕೆ, ಇದು ವರ್ಕ್ ಆಗುತ್ತಾ? ಇಲ್ಲ, ಅದು ವರ್ಕ್ ಆಗುತ್ತೆ. ಎರಡೇ ಓಕೆ, ಡನ್. ನಾನು ಹೇಳ್ತೀನಿ. ಓಕೆ, ಗುಡ್ ಈವ್ನಿಂಗ್ ಎವ್ರಿ ಒನ್. ನಮಸ್ಕಾರ. ಹ್ಯಾಪಿ ಟು ಸಿ 9th ಬ್ಯಾಚ್ ನೋಡ್ತಾ ಇದ್ವಿ. ನಾವು ಇಬ್ಬರು ಫಸ್ಟ್ ಬ್ಯಾಚಲ್ಲಿ ಇದ್ವಿ. ವಿ ಆರ್ ದ ವೆರಿ ಫಸ್ಟ್ ಬ್ಯಾಚ್ ಆಫ್ ಬಿ ಕ್ಲಿಪ್ ಅಲ್ಯುಮಿನಿ. ಹ್ಯಾಪಿ ಟು ಸಿ ಸೋ ಮೆನಿ ಸಿವಿಕ್ ಲೀಡರ್ಸ್. ಇವತ್ತು ನಾವು ಒಳಗೆ ನನ್ನ ಮಗಳನ್ನ ಕರ್ಕೊಂಬಂದೆ. ಇವತ್ತು ಒಳಗೆ ಎಂಟ್ರ್ ಆದ ತಕ್ಷಣ ಕೇಳಿಸ್ತಾ ಇದೆಯಲ್ವಾ? ಒಳಗೆ ಎಂಟ್ರ್ ಆದ ತಕ್ಷಣ ಫಸ್ಟ್ ಕ್ವಶನ್ ಅವ್ಳು ಏನು ಕೇಳಿದ್ಲು ಅಂದರೆ, ಇಷ್ಟು ಜನ ಸಿವಿಕ್ ಲೀಡರ್ಸ್ ಪೊಲಿಟಿಷಿಯನ್ಸ್ ಇದ್ದಾರಾ ಅಂತ. ಸೊ ವೆನ್ ಐ ಎಂಟರ್ಡ್ ಫಸ್ಟ್ ಬ್ಯಾಚ್ ಅಲ್ವಾ, ಐ ಗಾಟ್ ದ ಸೇಮ್ ಥಾಟ್ ಇನ್ ಮೈ ಮೈಂಡ್. ನಾನು ಅಂದ್ಕೊಂಡೆ ನಾನು ಒಬ್ಬನೇ ಹಿಂಗೆ ಅಂತ ಸಾಫ್ಟ್ವೇರ್ ಬಿಟ್ಟು ಪಾಲಿಟಿಕ್ಸ್ ಬರಬೇಕು, ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂತ ನನಗೆ ಹುಚ್ಚಿದೆ ಅಂತ ಅಂದ್ಕೊಂಡೆ. ದೆನ್ ಐ ಸಾ 60 ಪೀಪಲ್ ಲೈಕ್ ಮೀ ಸಿಟ್ಟಿಂಗ್ ಇನ್ ಫಸ್ಟ್ ಬ್ಯಾಚ್. ಸೊ ಸೇಮ್ ಕ್ವಶನ್ ಶಿ ಗಾಟ್ ಟುಡೇ. ಐ ಆಮ್ ಹ್ಯಾಪಿ ಟು ಸಿ ಸೋ ಮೆನಿ ಪೀಪಲ್ ಹ್ಯಾಸ್ ಇಂಟ್ರೆಸ್ಟ್ ಇನ್ ಸಿವಿಕ್ ಲೀಡರ್ಶಿಪ್. ಬಿ ಕ್ಲಿಪ್ ಅಲ್ಯುಮಿನಿ ಮಾಡಿದ್ದೀವಿ. ಬಿ ಕ್ಲಿಪ್ ಅಲ್ಯುಮಿನಿಯಲ್ಲಿ ಐ ಆಮ್ ಪ್ರೆಸಿಡೆಂಟ್ ಆಫ್ ಬಿ ಕ್ಲಿಪ್ ಅಲ್ಯುಮಿನಿ ಅಸೋಸಿಯೇಷನ್. ಜನರಲ್ ಸೆಕ್ರೆಟರಿ ಇಸ್ ಮಿಸ್ಟರ್ ರವಿಕುಮಾರ್. ವಿ ವಿಲ್ ಹ್ಯಾವ್ ಒನ್ ಸ್ಲೈಡ್ ಫಾರ್ ಎವ್ರಿಬಡಿ. ಜಯಲಕ್ಷ್ಮಿ ಅವರು ಇದ್ದಾರೆ ಇಲ್ಲಿ. ಮೇಡಮ್ ನೀವು 3rd ಬ್ಯಾಚ್ ಅಲ್ವಾ? ಸೆಕೆಂಡ್ ಬ್ಯಾಚ್. ಆ್ಯಂಡ್ ದೇವಿಕಾ ಅವರು ಬರ್ತಾ ಇದ್ದಾರೆ. ಶಿ ಈಸ್ ಅವರ್ ವೈಸ್ ಪ್ರೆಸಿಡೆಂಟ್. ಸಂಪತ್ ಚಿನ್ನಯ್ಯ ಅಂತ ಇದ್ದಾರೆ, ಹಿ ಈಸ್ ಅ ಟ್ರೆಷರರ್. ಆ್ಯಂಡ್ ವಿ ಆಲ್ ಫ್ರಮ್ ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟೀಸ್. ಬಟ್ ವೆನ್ ವಿ ಸಿಟ್ ಆನ್ ಬಿ ಕ್ಲಿಪ್ ಅಲ್ಯುಮಿನಿ ಟೇಬಲ್ ಆರ್ ಇನ್ ಅವರ್ ಮೀಟಿಂಗ್, ವಿ ಸ್ಪೀಕ್ ಅಬೌಟ್ ದ ಇಂಪ್ರೂವ್ಮೆಂಟ್ ಆಫ್ ಬೆಂಗಳೂರು, ಚೇಂಜಸ್ ಏನು ತೊಗೊಂಬರ್ಬೋದು, ಕಾಮನ್ ಥಿಂಗ್ಸ್ ಮಾತಾಡ್ತೀವಿ ಬಿಟ್ಟು ಐ ಡೋಂಟ್ ಸ್ಪೀಕ್ ಮೈ ಪಾರ್ಟಿ ಆರ್ ಈಸ್ ಪಾರ್ಟಿ ಐಡಿಯಾಲಜಿ ಮಾತಾಡೋಕ್ಕೆ ಹೋಗಲ್ಲ. ಸೊ ವಿ ಆಲ್ವೇಸ್ ಸೇ ದಟ್, ನಿಮಗೆ ಆಲ್ರೆಡಿ ಹೇಳಿದಾರೆಲ್ಲೋ ಗೊತ್ತಿಲ್ಲ, ವಿ ಆಲ್ವೇಸ್ ಸೇ ದಟ್ ವಿ ಆರ್ ಡಿಫ್ರೆಂಟ್ ಬೈ ಐಡಿಯಾಲಜಿ ಬಟ್ ಯುನೈಟೆಡ್ ಬೈ ಬಿ ಪ್ಯಾಕ್ ಅಂತ. So that is the most important thing. I'm happy to see all of you here. So coming to the topic, fostering collaborative solutions at ward level and city level anta. So when we came, idu henge flow irutte anta helbidtini, session flow. When we came, we were struggling to give solutions. Initially as a civic leaders, ನಾನು ಎಲ್ಲ ವರ್ಕ್ ಮಾಡ್ತಾ ಇದ್ದೆ, ರವಿಕುಮಾರ್ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಇನ್ನೊಂದು ವಾರ್ಡಲ್ಲಿ, ಸಾಗರ್ ಸತೀಶ್ ಅಂತ ಇದ್ದಾರೆ. ವಿ ಆಲ್ ಹ್ಯಾವ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್. ಸಂಪತ್ ಚಿನ್ನಯ್ಯ ಅವರು ಈಸ್ ಫ್ರಮ್ ಆಟೋ ಯೂನಿಯನ್. ಐ ಆಮ್ ಫ್ರಮ್ ಸಾಫ್ಟ್ವೇರ್ ಇಂಡಸ್ಟ್ರಿ. ನಂದೇ ಡಿಫ್ರೆಂಟ್ ಇರುತ್ತೆ ಥಾಟ್ ಪ್ರಾಸೆಸ್. ಸಂಪತ್ ಚಿನ್ನಯ್ಯದೇ ಡಿಫ್ರೆಂಟ್ ಇರುತ್ತೆ. ರವಿಕುಮಾರ್ ಅವರು ಬಿಸ್ನೆಸ್ ಆ್ಯಂಡ್ NGO ಆಕ್ಟಿವಿಟೀಸ್ ಮಾಡ್ತಾಯಿದ್ರು. ಸೊ ಈಸ್ ಥಾಟ್ ಪ್ರಾಸೆಸ್ ಇಸ್ ಡಿಫ್ರೆಂಟ್. ಜಯಲಕ್ಷ್ಮಿ ಅವರು ಫ್ರಮ್ ಮೀಡಿಯಾ ಆ್ಯಂಡ್ ಹರ್ ಥಾಟ್ ಪ್ರಾಸೆಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ನಾವೆಲ್ಲ ಕೊಲಾಬ್ರೇಟ್ ಮಾಡುವಾಗ ವಿ ಆರ್ ಹ್ಯಾವಿಂಗ್ ಒನ್ ಸೊಲ್ಯೂಷನ್ ಫಾರ್ ಮೆನಿ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡುವಾಗ. ಆ್ಯಂಡ್ ದೆನ್ ನನಗೊಂದು ಎಕ್ಸ್ಪೋಷರ್ ಇರುತ್ತೆ, ಇವ್ರಿಗೊಂದು ಎಕ್ಸ್ಪೋಷರ್ ಇರುತ್ತೆ, ಅವ್ರಿಗೊಂದು ಇರುತ್ತೆ. ಆ್ಯಂಡ್ ದಟ್ ಈಸ್ ವೇರ್ ಐ ಆಲ್ವೇಸ್ ಅಪ್ರಿಷಿಯೇಟ್ ಬಿ ಪ್ಯಾಕ್. ಯಾಕಂದರೆ ನಮ್ಮನ್ನೆಲ್ಲರೂ ಒಟ್ಟಾಗಿ ಒಂದು ಇದರಲ್ಲಿ ಹಾಕಿದ್ರಲ್ವ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಬಿ ಕ್ಲಿಪ್ ಅಲ್ಯುಮಿನಿ ಆರ್ ಬಿ ಕ್ಲಿಪ್ ಸೆಷನ್ ಇಟ್ ಸೆಲ್ಫ್ ಈಸ್ ಬ್ರಿಂಗಿಂಗ್ ಯು ಆಲ್ ಟುಗೆದರ್. ಆಮೇಲೆ ನೀವು ಆಸ್ ಎ ಸಿವಿಕ್ ಲೀಡರ್ಸ್ ಯು ವಿಲ್ ಕಮ್ ವಿತ್ ಆಲ್ ಐಡಿಯಾಸ್ ಅಂಡ್ ಅದರ್ ಥಿಂಗ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸೆಷನ್ ಫಾರ್ ಅಸ್ ವೆನ್ ವಿ ಆರ್ ಇನ್ ಬಿ ಕ್ಲಿಪ್ ಆರ್ ಫಾರ್ ಮೀ, ಲೈಫ್ ಚೇಂಜಿಂಗ್ ಸೆಷನ್ ವಾಸ್ ಬ್ರ್ಯಾಂಡಿಂಗ್. ಸೊ ವೆನ್ ಐ ಗೇಮ್ ಟು ಬ್ರ್ಯಾಂಡಿಂಗ್, ಅದುವರೆಗೆ ನಾನು ಎಲ್ಲಿ ಬೇಕೋ ಕರೆದ್ರೆ ಶಾರ್ಟ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದೆ. ಐ ಯೂಸ್ ಟು ಗೋ ಹವೆವರ್ ಐ ವಾಂಟ್ ಆ್ಯಂಡ್ ಟೈಮಿಂಗು ಮತ್ತು ಇನ್ನೊಂದು ಮ್ಯಾನೇಜ್ ಮಾಡ್ತಾ ಇಲ್ಲ. ಬಟ್ ನಾವು ಸಂಪತ್ ರಾಮಾನುಜಮ್ ಅಂದರೆ ಇಟ್ಸ್ ಅ ಬ್ರ್ಯಾಂಡಿಂಗ್. ಆ್ಯಂಡ್ ಡ್ಯೂರಿಂಗ್ ಮೈ ಎಲೆಕ್ಷನ್, ಇಟ್ಸ್ ಅ ಕೋವಿಡ್ ಟೈಮ್. 2015 I contested my first election. 2020 I won my election second time. Second election ಅಲ್ಲಿ ಕೋವಿಡ್ ಟೈಮ್, ರಘು ರಾಘವೇಂದ್ರ was there. And then my sister was telling him, people thinking that you are Sampath, you continue as it is. He was having mask.
ಸಂಪತ್ ಸರ್ ಅಂದರೆ ರಘು ಹಂಗೆ ಕ್ಯಾಂಪೇನ್ ಮಾಡ್ತಿದ್ರು ನನಗೆ. ಸೊ ಪೀಪಲ್ ನೋ ಹೂ ಇಸ್ ಸಂಪತ್ ರಾಮಾನುಜಂ, ವಾಟ್ ಈ ಡಸ್, ಒಂದು ಇಮೇಜ್ ಕ್ರಿಯೇಟ್ ಆಗಿಬಿಟ್ಟಿದೆ. ಸೊ ದಟ್ ಬ್ರ್ಯಾಂಡಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ವಿ ವಿಲ್ ಗೋ ಥ್ರೂ one slide and then we have individual slide for Ravi, Jayalakshmi madam, Devika madam is here. Welcome Devika madam for the session. She is our vice president. So ಒಬ್ಬರೊಬ್ಬರಿಗೆ ಒಂದೊಂದು ಸ್ಲೈಡ್ ಇದೆ. We will now start the session and then each slide ಅಲ್ಲಿ ಅವ್ರ ಜರ್ನಿ ಬಗ್ಗೆ ಹೇಳ್ತಾರೆ. To start with, anything you want to mention, Ravi? That's it. Maybe we'll start with the presentation. ನಿಮ್ಮ slide ಬರುವಾಗ you We'll can talk say about about your it, yeah. journey or something. Yeah, sure. So I will already I given the change ಆಗಿದೆಯಾ? Yeah. ಇಲ್ಲ okay, this is okay. So I'm leading the association now, alumni association. Secretary is Ravi Kumar, I told. Sampath Chinnaya is the one who introduced the driving license display in all autos. See, now you know every auto has driving license, but you don't know who is the person behind it. That is Sampath Chinnaya. So ಇಲ್ಲಿ ನಮ್ಮ ಬ್ಯಾಚಲ್ಲಿ ಎವ್ರಿಬಡಿ ಈಸ್ ಎ ಸ್ಟೇಟ್ ಲೀಡರ್ಸ್ ನಾವು. ಎಲ್ಲರೂ ಸ್ಟೇಟ್ ಲೆವೆಲ್ ಪೊಸಿಷನಲ್ಲಿದ್ದಾರೆ. ಈಸ್ ಅ ಸ್ಟೇಟ್ ಸೆಕ್ರೆಟರಿ ಫಾರ್ ಎ ಪಾರ್ಟಿ and she is in state Mahila Morcha. Different people in different state positions. We all want to see you like that. So the reason for us to come here to see 9th batch and tell you that how our journey was, ನೀವು ಹೆಂಗೆ ಅದನ್ನು ತೊಗೊಂಡು ಹೋಗಬೇಕು and how helpful it will be for your successful civic leadership or election ಅಂತ. And Devika Raj is here. Devika Raj ಅವರು vice president for our alumni association. And I will also have a special slide for her. Anand Begur was our past president. ನನಗೆ ಮುಂಚೆ ಅವರಿದ್ದರು. Before that we have our Subbaya. We always call him captain, so I am remembering as captain. So captain Subbaya ಅಂತ ಇದ್ದಾರೆ. Subbaya was our first president. Kaveri Kedarnath is our she is a woman, well-known woman face in BJP circle, and she is heading the constituency for our Malleshwaram. Sagar Satish is the founder of Bengaluru Youth Festival, and he is doing that for now 5th or 6th year, Bengaluru Youth Festival. And Sudhindra is our Congress constituency head for Mahalakshmi Layout. Block president. And one particular time we had all from our B Club alumni. Congress president, BJP, JDS, everybody is from B Club. So they all work as a party leaders there, but as a B Club alumni here. So that is one excellent thing. Geeta Jayalakshmi madam is here. Jayalakshmi madam, we all saw him as a news reader. She is a well-known news reader in channels, and she is here to. She is now in JDS Mahila Morcha, Mahila wing, and she is heading that. Kavita Reddy is a well-known face in Congress circle. Many of you from Congress know her. And Bunny, Geeta is here. I almost came there to the name, and Geeta is here. So Kavita Reddy is a well-known face in Congress, and she is the one who is having different initiatives. If you saw her initiatives, are all critical initiatives. Lakshmi Mula, Ajay Kumar is our general secretary last time. So this is the core team from B Club alumni, and we will go one by one slide. Madam, ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ನಿಮ್ಮ ಸ್ಲೈಡ್ ಬರುವಾಗ ನೀವು ಹಂಗೆ ಕಂಟಿನ್ಯೂ. ಓಕೆ, ಟೇಕ್ ಸೀಟ್ಸ್. ತಗೋತೀನಿ. ರವಿ, ನೀವು ಮಾತಾಡ್ತೀರ ಅದ್ರ ಬಗ್ಗೆ? ಓಕೆ. ಸಿ ಆಲ್ಮೋಸ್ಟ್ ನಾನು ಇದೆಲ್ಲ ಟಚ್ ಮಾಡಿದ್ದೀನಿ ನಿಮಗೆ. ಹೌ ಯು ನೆಟ್ವರ್ಕ್ ಅಮಾಂಗ್ ಯುವರ್ ಸೆಲ್ಫ್. ನೆಟ್ವರ್ಕ್ ಅಂದರೆ ವೆನ್ ಯು ಬಿಕಮಿಂಗ್ ಎ ಬ್ಯಾಚ್. ಈಗ ಬ್ಯಾಚ್ 9 ಇದೆ, ಬಟ್ ಯು ಹ್ಯಾವ್ ಟು ಗೆಟ್ ಟಚ್ ವಿತ್ ಬ್ಯಾಚ್ 8, 7. ದೀಸ್ ಆಲ್ ಸೀನಿಯರ್ ಲೀಡರ್ಸ್ ವಿತಿನ್ ಯುವರ್ ಪಾರ್ಟಿ. ಆರ್ ಫಾರ್ ಮೀ, many of the faces here are already well-known political and civic leaders. I saw many of them whom I closely follow, right? And professional development. As I said, for me, branding is an important session. My father attended the session with me. And for him, how you do campaigns without financial support is an important session for him. He came with the notes and then note down everything. Even today, he talks about that. So when Harish was speaking, he said about how you win your election without money. So I did that. I showed it. 2015, I had not paid for any vote. I lost it by 3 votes difference. And 5 years I fought. I'm happy that I lost in 2015. Because by that 5 years, I did a lot of initiatives. Because I want to be very clear that 2020 I should not win. My loss on 2015,
was 3 votes difference. I thought why I should border pass. I should pass in 75 and above, no? So 2020 I was prepared well. So it is a clear win. Even the opponent candidate know that. There is no other nominations. And he want to take some other ward. And finally he is pushed back to my ward and I easily won. Because there are a lot of initiatives. Within that we created non-Kannadiga to non-Kannadiga where we teach free Kannada to students. We did many batches. She is our volunteer teacher also here. And non-Kannadiga to non-Kannadiga, and then I had garbage yard to Kabaddi ground, tweeted by our Prime Minister, Modi ji. And the Sports Minister announced a program referring it across India. So these are the initiatives. See, one thing, when I mention all this, community impact, recognition and celebrations, these are the motive of alumni, as a group. But what I want to suggest, might be we will look boomer uncle when I say this, but make sure you have 100% attendance on these sessions. Because the sessions are curated very well. They thought through so much. Each and every session, it may look different sessions, you may not be interested. I saw a few heads missing from last session to this session. So don't miss any of the session. It is not that you will take all the complete session will not be useful for you, may not be useful for you. But the one point changed my life is branding. Right? So now people, you say Sampath Ramanujam, somebody was telling, the way you see in his WhatsApp profile, you will be looking the same. So wherever I go, I may not like this attire, but I have to go this way because you created that branding. Right? So that way of branding you have to create. Branding is not about your image, about a person. You see, if you ask, say if I say Ravi, I know him as an NGO person. Somebody else may know him as a green warrior. So different people will know different. So you have to ask 10 people around you what image they have about you. Consolidation of this is your image. So now you have to create your own image. When I say your name, there should be an image. And if you have some image, that you have to pass on to public's mindset. So how you will create it is with you. So if you want people to see you as a green warrior, your way of thinking, walking, talking, everything should be a green warrior. Right? So that is the thing. And second thing is, Ravi is 100% attendance in our batch. Session by Ravi. You say about the session. I think ಕನ್ನಡದಲ್ಲೇ ಮಾತಾಡ್ತೀನಿ. ವೆನ್ ಐ ಜಾಯಿಂಡ್ ಬಿ ಕ್ಲಿಪ್, ಆಗ ನಾನು ಲೋಕಸತ್ತಾ ಅಂತ ಒಂದು ಪಾರ್ಟಿ ಇತ್ತು, ಈಗಿಲ್ಲ. ಇಟ್ಸ್ ಹೈದ್ರಾಬಾದ್ ಆಂಧ್ರ ಬೇಸ್ಡ್ ಆರ್ಗನೈಸೇಷನ್. ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಅಂತ ಸ್ಟಾರ್ಟ್ ಮಾಡಿದ್ರು. ಐ ವಾಸ್ ಅ ಸಿಟಿ ಜನರಲ್ ಸೆಕ್ರೆಟರಿ ಆಫ್ ಬ್ಯಾಂಗ್ಳೂರ್. ಇಟ್ ವಾಸ್ ಎ ನ್ಯೂ ಪಾರ್ಟಿ, ನ್ಯೂ ಏಜ್ ಪಾರ್ಟಿ. ಆಲ್ ಎಜುಕೇಟೆಡ್, ಎಲ್ಲ ವಿದ್ಯಾವಂತರೇ ಇದ್ದರು. ಎಲ್ಲ ಒಂದು ಒಳ್ಳೆ ಕಾಸ್ಗೋಸ್ಕರ, ಯಾರು ಪೊಲಿಟಿಷಿಯನ್ ಅಂತ ಬಂದಿರಲಿಲ್ಲ, ಪೊಲಿಟಿಕ್ಸ್ ಆಗಬೇಕು ಅಂತ, ಏನೋ ಒಂದು ಬದಲಾವಣೆ ತರಬೇಕು ಅಂತ ಬಂದಿದ್ವಿ. ಒಂದು ಪರ್ಸೆಪ್ಷನ್ ಇತ್ತು ನಮಗೆ, ಏನಂತಂದರೆ ನಮ್ಮ ಪಾರ್ಟಿ ಬಿಟ್ಟರೆ ಎಲ್ಲ ಬೇರೆಯವರೆಲ್ಲ ಭ್ರಷ್ಟರು ಅನ್ನೋದೊಂದಿತ್ತು. ಅದೊಂದು ನಾವು ಕಾಲರ್ ಮೇಲೆ ಎತ್ಕೊಂಡು ಓಡಾಡ್ತಾ ಇದ್ವಿ, ವಿ ಆರ್ ಲೋಕಸತ್ತಾ ಹಂಗೆ ಅಂತ. ಬಿ ಕ್ಲಿಪ್ಪಿಗೆ ಬಂದ ಮೇಲೆ ಐ ರಿಯಲೈಸ್ ನಮ್ಮ ಥರನೇ ಅವರು ಬೇರೆ ಬೇರೆ ಪಾರ್ಟಿಗಳಿದ್ದಾರೆ, ಅವರಲ್ಲೂ ಒಳ್ಳೆಯವರಿದ್ದಾರೆ, ಬದಲಾವಣೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದಾರೆ ಅಂತ ಒಂದು ಮನಸ್ಥಿತ್ವ ಬಂತು. ಒಂದು ಎರಡನೇದು, ಇಲ್ಲಿ ಬಂದ ಮೇಲೆ ನಾವು ಮೊದಲೇನು ಅಂದ್ಕೊಳ್ತಾ ಇದ್ದೀವಿ ಅಂದರೆ, ನಿಮಗೂ ಆಗಿರ್ಬೋದು, ಅನಿಸಿರ್ಬೋದು, ನಿಮಗೂ ಅನಿಸುತ್ತೆ ನನಗೆ ಎಲ್ಲ ಗೊತ್ತು, ನಂಗೆ ರಾಜಕೀಯ ಗೊತ್ತು, ನನ್ನ ಪಾರ್ಟಿಲಿ ಹೇಳ್ಕೊಟ್ಟಿದ್ದಾರೆ ಎಲ್ಲ ಅಂತ ಹೇಳ್ಕೊತೀವಿ. ಇಲ್ಲಿಗೆ ಬಂದ ಮೇಲೆ ಬೇರೆ ಬೇರೆ ವಿಚಾರಗಳು ತಿಳ್ಕೊಳ್ಳೋದು ಗೊತ್ತಾಗುತ್ತೆ. ಯು ಗೆಟ್ ಅ 360 ಡಿಗ್ರಿ ಪರ್ಸೆಪ್ಷನ್ ಅಬೌಟ್ ಎ ಪಾಯಿಂಟ್. ನಾವು ಒಂದೇ ಒಂದು ದೃಷ್ಟಿಕೋನದಿಂದ ನೋಡ್ತಾ ಇರ್ತೀವಿ. ಇಲ್ಲಿ ಬಂದಾಗ ಬೇರೆ ಬೇರೆ ಪಾರ್ಟಿಗಳ ಜೊತೆ ಸೇರಿದಾಗ, ಈ ಲೆಕ್ಚರ್ಸ್ ಕೇಳಿದಾಗ ನಮಗೆ ನಮ್ಮ ದೃಷ್ಟಿಕೋನ ಏನಿದೆ 360 ಡಿಗ್ರಿ ವ್ಯೂ ಆಗುತ್ತೆ, ಎಲ್ಲ ಕಡೆ ನೋಡ್ತೀವಿ. ಒಂದು ಮತ್ತು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದಲೂ ಅರ್ಥ ಮಾಡ್ಕೊತೀವಿ. ತುಂಬ ಸಾರಿ ನಾವು ಗೌರ್ಮೆಂಟ್ನ ಕ್ರಿಟಿಸೈಸ್ ಮಾಡ್ತಾ ಇರ್ತೀವಿ. ಯಾವುದೋ ಇದೇ ಒಂಥರ ಒಂದು ಚರ್ಚೆಯಲ್ಲಿ ಯಾರೋ ಒಬ್ರು ಅಂತ ಹೇಳಿದ್ರು, ಅವರು ತಂದೆ ಕಂಡಕ್ಟ್ರು, BMTCನ ತುಂಬ ಕ್ರಿಟಿಸೈಸ್ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ನಾವು ಇಲ್ಲಿ ಕೂತ್ಕೊಂಡು ತುಂಬ ಕ್ರಿಟಿಸೈಸ್ ಮಾಡ್ತೀವಿ, BMTCನಲ್ಲಿ ಒಂದು ಪಾಲಿಸಿ ಮಾಡ್ಬೇಕಾದ್ರೆ ಎಷ್ಟು ಯೋಚನೆ ಮಾಡ್ತಾರೆ, ಸುಮ್ಮನೆ ಮಾಡೋದಿಲ್ಲ. ಅವ್ರು ಪಾಲಿಸಿ ಮಾಡ್ಬೇಕಾದ್ರೆ ಯಾವುದೋ ಒಂದು ದೃಷ್ಟಿಕೋನದಿಂದ ಮಾಡಿರ್ತಾರೆ, ಆ ದೃಷ್ಟಿಕೋನದಿಂದ ನಮಗೂ ನೋಡಿದಾಗ ಸರಿ ಅನಿಸುತ್ತೆ. ಇಲ್ಲಿ ಕೂತ್ಕೊಂಡು ಆಮ್ ಚೇರ್ ಕ್ರಿಟಿಕ್ಸ್ ಆಗ್ತೀವಿ, ಕ್ರಿಟಿಸೈಸ್ ಮಾಡೋದು ತುಂಬ ಈಸಿ ಅಂತ ಅದೊಂದು ಗೊತ್ತಾಯಿತು. ಮೂರನೇದು ಏನಪ್ಪ ಅಂತಂದರೆ, ಅಹಂ ಅನ್ನೋದಿರುತ್ತಲ್ಲ, ನಾನೇ ಎಲ್ಲ, ನಮಗೆ ಎಲ್ಲ ಅನ್ನೋದು, ಅದು ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. ಈಗೋ ಬಿಕಮ್ಸ್ ಸೂಪರ್ ಈಗೋ ಬಿಕಮ್ಸ್ ಈಗೋ. ವೆನ್ ಯು ಹ್ಯಾವ್ ಸೂಪರ್ ಈಗೋ, ವಿ ಥಿಂಕ್ ಐ ಆಮ್ ಮೈ ವೇ ಆರ್ ಹೈವೇ ಅಂತ. ಸೊ ಈಗೋ ಇರಬೇಕು, ಸೂಪರ್ ಈಗೋ ಇರಬಾರ್ದು. ದಟ್ ಥಾಟ್ ಮಿ ಅ ಲಾಟ್ ನಮ್ಮ ಬಿ ಕ್ಲಿಪ್ ಅಸೋಸಿಯೇಷನಲ್ಲಿ. ಅಲುಮ್ನಿ ಸೇರ್ಕೊಳ್ಳೋಕೆ ಮುಂಚೆ ನಾವು ಫಸ್ಟ್ ಬ್ಯಾಚು ಸೆಕೆಂಡ್ ಬ್ಯಾಚ್ ಅವರಲ್ಲ, ಅಲುಮ್ನಿ ಅಸೋಸಿಯೇಷನ್ ಆದಮೇಲೆ ವಿ ಆರ್ ಆಲ್ ಟುಗೆದರ್. ಸೊ
ಅದೊಂದು ನನ್ನೊಂದು ಬ್ರೀಫ್ ಇಂಟ್ರೊಡಕ್ಷನ್ ಸಿನ್ಸ್ ಐ ಆಮ್ ಟಾಕಿಂಗ್. ಐ ಸ್ಟಾರ್ಟೆಡ್ ಮೈ ಕೆರಿಯರ್ ವಿತ್ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್. ಐ ಗಾಟ್ ಸೂಪರ್ ದಿಸ್ ಥಿಂಗ್ ಏನಂತಾರೆ ಪ್ರಮೋಷನ್. ಐ ವಾಸ್ ಮೇಡ್ ಎ ಚೀಫ್ ಝೋನಲ್ ಇನ್ಚಾರ್ಜ್. ಐ ವಾಸ್ ಇನ್ ಚೆನ್ನೈ. ಅದಾದಮೇಲೆ ಬಜಾಜ್ ಫೈನಾನ್ಸಿಗೆ ಸೇರಿಕೊಂಡೆ. ಐ ವಾಸ್ ಇನ್ ಸೂಪರ್ ರಿಚ್ ದಿಸ್ ಥಿಂಗ್. ಮೈ ಸಬಾರ್ಡಿನೇಟ್ಸ್ ಆರ್ ಟುಡೇ ಅರ್ನಿಂಗ್ ಮೋರ್ ದೆನ್ 1 crore per month. People used to report me. That was the position, and those days I used to get around 32,000. 30,000 was too much. 93, 94, 95 I think. Adella bittu I joined an NGO called Maya. I was working with street and slum kids. Market alli ತರಕಾರಿ ಮಾರೋ ಮಕ್ಕಳೆಲ್ಲ ಬೀದಿ ಆಡ್ತಾ ಇದ್ರು. ಅವ್ರನ್ನೆಲ್ಲ ಕರ್ಕೊಂಡೋಗಿ ಪಾಠ ಹೇಳ್ಕೊಡ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ದೆ. That's how I started. I wanted to serve the country. But my passion was joining Navy. Why Navy? Because I love white dress. Navy is the only profession which wears pure white alva. Hangagi white was my this thing. That was the crazy things that I had. But ಮಾಡೋಕ್ಕಾಗಲಿಲ್ಲ. I met with an accident. I'm a president award winner, governor award winner. I had all these things. But unfortunately during selection I met with an accident. I was not eligible for getting to Navy. ಹಂಗೆಲ್ಲ ಆಯಿತು. But my brother-in-law told me, ನೀವು ದೇಶಕ್ಕೆ ಸರ್ವ್ ಮಾಡಬೇಕಾದ್ರೆ ಬಾರ್ಡರ್ಗೆ ಹೋಗ್ಬೇಕಾದ್ರೆ ಯು ಕ್ಯಾನ್ ಬಿ ಇನ್ ದ ಸಿಟಿ ಆ್ಯಂಡ್ ಸರ್ವ್ ಅಂತ. ಹಾಗಾಗಿ ಐ ಕ್ವಿಟ್ ಮೈ ಕಾರ್ಪೊರೇಟ್ ಜಾಬ್, ಜಾಯಿಂಡ್ ಎನ್ NGO, ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ದೆಮ್. ಕೆಲಸ ಮಾಡ್ಕೊಂಡು ಬಂದೆ. ದೆನ್ ಐ ಥಾಟ್ ಸಮನ್ ಟೋಲ್ಡ್ ಮಿ, ಇಫ್ ಯು ವಾಂಟ್ ಟು ರಿಯಲಿ ಬ್ರಿಂಗ್ ಅ ಚೇಂಜ್ ಯು ಹ್ಯಾವ್ ಟು ಬಿ ಪಾರ್ಟ್ ಆಫ್ ದ ಚೇಂಜ್ ಅಂತ. ಸೊ ಹಂಗಾಗಿ ಐ ಜಾಯಿಂಡ್ ಪೊಲಿಟಿಕಲ್ ಪಾರ್ಟಿ. ಐ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ದ political parties, different political parties. Lok Satta, for unfortunately had to close. We decided that we will not be in active electoral politics. Next option was ನಮ್ಮ ಲೀಗ್ ನನಗೆ ಅನ್ಕೊತಾ ಇದ್ದಿದ್ದು ನೆಕ್ಸ್ಟ್ ಆಪ್ಷನ್ ವಾಸ್ ಆಮ್ ಆದ್ಮಿ ಪಾರ್ಟಿ. because Lok Satta and Aam Aadmi started this, means people in the Aam Aadmi party started this India Against Corruption movement. Allinda ಸ್ವಲ್ಪ ಜಾಯ್ನ್ ಆಗಿ ಹಂಗೆ ಆಮ್ ಆದ್ಮಿ ಪಾರ್ಟಿಗೆ ಬಂದೆ. ಸೊ ಟುಡೇ ಮೈ ರೆಸ್ಪಾನ್ಸಿಬಿಲಿಟಿ ಇನ್ ದ ಪಾರ್ಟಿ ಇಸ್ training and membership development. These are the two things that I focus. Coming to BClip, my BClip journey, as I said, I am proud to say I had 100% attendance. Not even one class I missed. I have completed all my tasks. Not even one task this thing. And I'm also proud to say some of my assignments were showed as a model for others to copy, follow. So that's I'm proud because I was so interested. ನಂಗೆ ಕಾಯ್ತಾ ಇದೆ ಎಲ್ಲ ಈ ಥರ ಟ್ರೈನಿಂಗ್ ಸಿಗತ್ತಾ ಅಂತ. ಇಟ್ಸ್ ಸೋ ದಿಸ್ ಥಿಂಗ್ ಫಾರ್ಚುನೇಟ್. ಈ ಥರ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ, ಫಸ್ಟ್ ಬ್ಯಾಚಲ್ಲೇ ಸೇರ್ಕೊಂಡ್ವಿ, ಕಲ್ತ್ಕೊಂಡ್ವಿ. ಸೊ ವಾಟ್ ಐ ರಿಕ್ವೆಸ್ಟ್ ಇಸ್, ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಟುಡೇ ಐ ಮೇ ನಾಟ್ ಬಿ holding any political office, but I still feel I'm equivalent to a politician. Without being a power, I have the power and the knowledge and the group support. If I want to do something in the civic this thing, I think I'll be able to do it ಅಂತ. ತುಂಬ ಉದಾಹರಣೆಗಳಿದೆ ನಮ್ಮ ಏರಿಯಾದಲ್ಲಿ. ನಾವು ಇಲ್ಲಿ ಕಲ್ತ್ಕೊಂಡು ಹೋಗಿ, ಫಾರ್ ಎಕ್ಸಾಂಪಲ್ ಒಂದೇ ಒಂದು ಉದಾಹರಣೆ ಕೊಟ್ಟು ಮುಗಿಸ್ತೀನಿ, ಜಾಸ್ತಿ ಮಾತಾಡಲ್ಲ. ಒಂದು ಸೋಷಿಯಲ್ ಆಡಿಟ್ ಅಂತ ಮಾಡ್ತಾರೆ. ಸೊ ಸೋಷಿಯಲ್ ಆಡಿಟಲ್ಲಿ ನಾನು ವುಮೆನ್ಸ್ ಸೇಫ್ಟಿ ಆಡಿಟ್ ಮಾಡಬೇಕು ಅಂತ ನಮ್ಮ ವಾರ್ಡಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಸೇಫ್ಟಿ ಮಾಡಿದಾಗ ಎಷ್ಟೊಂದು ಹೆಣ್ಮಕ್ಳು ಏನೇನೋ ಪ್ರಾಬ್ಲಮ್ಸ್ ಗೊತ್ತಾಗ್ತಾಯಿತ್ತು. ಮೊದಲನೇದು ಬಸ್ ಸ್ಟ್ಯಾಂಡಲ್ಲಿ ಸ್ಟ್ರೀಟ್ ಲೈಟ್ಸ್ ಇರ್ತಾ ಇಲ್ಲ, ಬಸ್ ಸ್ಟಾಪ್ ಪಕ್ಕದಲ್ಲಿ ಬಾರ್ ಇರ್ತಾಯಿತ್ತು, ಕಷ್ಟ ಆಗ್ತಾಯಿತ್ತು. ಬಸ್ ಸ್ಟಾಪಲ್ಲಿ ಟಾಯ್ಲೆಟ್ ಇತ್ತು, ಟಾಯ್ಲೆಟಲ್ಲಿ ನೀರು ಇರ್ತಾರಿಲ್ಲ, ಡೋರ್ ಇರ್ತಾರಿಲ್ಲ, ಆ ಥರದ್ದೆಲ್ಲ ಇರ್ತಾಯಿತ್ತು. ಚೈನ್ ಸ್ನ್ಯಾಚಿಂಗ್ ಆಗ್ತಾಯಿತ್ತು. ಹಾಗೆ ಮಾಡ್ತಾ ಒಂದು ಸ್ಲಮ್ಗೆ ಹೋದಾಗ ಆ ಸ್ಲಮ್ಮಲ್ಲಿ ಹೆಣ್ಮಕ್ಳಿಗೆ ಎಲ್ಲ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಾಯಿದ್ರು. ಅಲ್ಲಿ ರಾತ್ರಿ 2 ಗಂಟೆಗೆ ನೀರು ಬಿಡ್ತಾಯಿದ್ರು, 2 ಗಂಟೆಯಿಂದ 3 ಗಂಟೆ ಅಷ್ಟೇ. ನೀರು ಹಿಡಿಬೇಕಂದ್ರೆ ರಾತ್ರಿ ಎಲ್ಲ ಎದ್ದಿರಬೇಕಾಯ್ತು, ಕಾಯ್ಕೊಂಡು ನೀರು ಹಿಡಿಬೇಕಾಯ್ತು. ನಿದ್ದೆ ಹಾಳಾಗೋದ್ರಿಂದ ಅವ್ರಿಗೆ ಆರೋಗ್ಯ ಹಾಳಾಗ್ತಾಯಿತ್ತು. ಆರೋಗ್ಯ ಹಾಳಾಗೋದ್ರಿಂದ ಕೆಲಸಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಕೆಲಸಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೆ ಸಂಬಳ ಇಲ್ಲ ಅಂದರೆ ಮಕ್ಳಿಗೆ ಎಜುಕೇಷನು, ನ್ಯೂಟ್ರಿಷನ್, ಫುಡ್ ಇಲ್ಲ. ಈ ಥರ ಒಂದು ಚೇಂಜ್ ಲಿಂಕ್ ಆಯಿತು. ಈ ಸೋಷಿಯಲ್ ಆಡಿಟ್ ಮೂಲಕ ಗೊತ್ತಾಗಿ ಒಂದು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿ ಪ್ರೆಷರ್ ಹಾಕಿ 10 ವರ್ಷದಿಂದ ಮಾಡೋಕ್ಕಾಗದೇ ಇರೋ ಪ್ರಾಬ್ಲಮ್ನ ಬರೀ 15,000 ರೂಪಾಯಿ ಒಂದು ವಾರದಲ್ಲಿ ಸಾಲ್ವ್ ಮಾಡೋಕ್ಕಾಯಿತು. ಯಾಕಾಯಿತು ಅಂತಂದರೆ ಒಂದು ಪೊಲಿಟಿಕಲ್ ಪಾರ್ಟಿ, ನಮ್ಮದು ಲೋಕ್ ಸತ್ತಾ ಏನು ಪವರ್ ಇರಲಿಲ್ಲ, ಬಟ್ ವಿ ಹ್ಯಾಡ್ ಎ ಕಮಿಟೆಡ್ ಪೀಪಲ್. ಎರಡನೇದು ನಮ್ಮ BClip ಟ್ರೈನಿಂಗು ಒಂದು ಅವೇರ್ನೆಸ್ ಇತ್ತು, ಆಸ್ ಅ ಇಂಡಿವಿಜುವಲ್ ವಾಟ್ ಪವರ್ ಯು ಹ್ಯಾವ್ ಅಂತ. ಮತ್ತು ಸಾಧನೆಗಳು ಗೊತ್ತಿತ್ತು, ಹೇಗೆ ಹೋಗಬೇಕು, ಯಾರ ಹತ್ರ ಮಾತಾಡಬೇಕು, ಹೇಗೆ ಮಾಡಬೇಕು ಅಂತ. ಇದು ಮಾಡಿ ಒಂದು ಬರೀ 15,000 ರೂಪಾಯಲ್ಲಿ 10 ವರ್ಷದಿಂದ ಯಾರೂ ಮಾಡೋಕ್ಕಾಗದೇ ಇರೋದು ಮಾಡೋಕ್ಕಾಯ್ತು. ಒಂದು ಚಿಕ್ಕ ವ್ಯಾಲ್ವ್ ಹಾಕಿದ್ದಕ್ಕೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು. ತುಂಬ ದೊಡ್ಡ, ಬೇಕಾದ್ರೆ ಇನ್ನೊಂದಿನ ಸೆಷನ್ ಹೇಳ್ತೀನಿ ಅದು. ಸೊ ಅದು ಯಾವಾಗ ಸಾಧ್ಯ ಆಯಿತು ಅಂತಂದರೆ ಈ BClip ಸೆಷನ್ ತುಂಬ ಹೆಲ್ಪ್ ಆಯಿತು. ನಾವು ರೂಡಿಮೆಂಟ್ರಿ ರೆಗ್ಯುಲರ್ ಪೊಲಿಟಿಷಿಯನ್ ಆಗಿದ್ದರೆ ನಾವೇನು ಮಾಡ್ತೀವಿ, ನಮ್ಮ ದೃಷ್ಟಿಕೋನ ಎಲ್ಲ ನಮಗೆ ಎಲೆಕ್ಷನ್ಗೆ ಏನು ಬೆಳಿಬೇಕು, ಎಲೆಕ್ಷನ್ಗೆ ಏನು ಮಾಡಬೇಕು ಅಷ್ಟೇ ಮಾಡ್ತಾಯಿರ್ತೀವಿ. ಸಮಾಜದ ಕಾಳಜಿ ಇರೋದಿಲ್ಲ ಯೂಶ್ವಲಾಗಿ, ಎಲ್ಲರಿಗೂ ಇಲ್ಲ ಅಂತಲ್ಲ.
ಬಟ್ ಇಲ್ಲಿಗೆ ಬಂದ ಮೇಲೆ ಹರೀಶ್ ಬಿಜೂರು ಕರೆಕ್ಟಾಗಿ ಹೇಳಿದ್ರು, ನಮ್ಮ ಇಂಟಿಗ್ರಿಟಿ ಮತ್ತು ನಾವು ಏನಿಗೆ ಬರ್ತಾಯಿದ್ದೀವಿ ಒಂದು ಬದಲಾವಣೆ ತರಕ್ಕೆ ಬರ್ತಾಯಿದ್ದೀವಿ ಅಂತ. ಅದೇ ಪ್ರಯತ್ನನೂ ಬಿ ಕ್ಲಿಪ್ ಅಲ್ಯುಮಿನಿ ಅಸೋಸಿಯೇಷನಲ್ಲೂ ನಾವು ಏನು ಮಾಡ್ತಾಯಿದ್ವಿ ಅಂದರೆ ಏನೇ ಮಾಡಿದ್ರು ಒಂದೊಂದು ಕೆಲಸನೂ BPAC ಸಹಾಯದಿಂದ ಈ ಒಂದು ನಗರ ನಮ್ಮೂರು, ನಮ್ಮ ಮನೆ, ಈ ಮನೆಯಲ್ಲಿ ಎಷ್ಟೊಂದು ತೊಂದರೆಗಳಿದೆ, ಆ ತೊಂದರೆನ ಹೇಗೆ ನಾವು ವ್ಯವಸ್ಥಿತವಾಗಿ ಸರಿ ಮಾಡ್ಬೋದು ಅನ್ನೋದಷ್ಟೇ ನಮ್ಮ ಉದ್ದೇಶ. ಸೊ ಇಷ್ಟು ಹೇಳಿ ನಮ್ಮ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಎಕ್ಸಲೆಂಟ್. ಥ್ಯಾಂಕ್ ಯು ರವಿ. ಇದು ಬೇಕಾ ಅಲ್ಲ, ನೆಕ್ಸ್ಟ್ ಅವ್ರಿಗೆ ಕೊಟ್ಬಿಡಿ ಅದೇ ಮೈಕ್. ಸಂಪತ್ ಚಿನ್ನೆ ಅವರು ಬರ್ತಾ ಇದ್ದಾರೆ. ಈಸ್ ಹಿಯರ್, ವಿ ವಿಲ್ ಗಿವ್ ಹಿಮ್ ಚಾನ್ಸ್. ಅವರು ಏನೋ ಒಂದು ದೇವಸ್ಥಾನ ಫಂಕ್ಷನಲ್ಲಿ ಇದ್ದಾರೆ, ಅದು ಮುಗ್ದಿಲ್ಲ ಆ್ಯಕ್ಚುಲಿ. ಐ ವೆಲ್ಕಮ್ ದೇವಿಕಾ ಮೇಡಮ್ ಆನ್ ಸ್ಟೇಜ್, ಆ್ಯಂಡ್ ಶಿ ಈಸ್ ಅವರ್ ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಐರನ್ ಲೇಡಿ. ಶಿ ಈಸ್ ದ ಒನ್ ಹೂ ಕಂಟ್ರೋಲ್ಸ್ ದ ಫ್ಯಾಮಿಲಿ. ನಮ್ಮ ಬಿ ಕ್ಲಿಪ್ ಅಲ್ಯುಮಿನಿ ಫ್ಯಾಮಿಲಿನ ಕಂಟ್ರೋಲ್ ಮಾಡೋಕ್ಕೆ ಅವರೇ. ಎಲ್ಲ ಮನೆಯಲ್ಲೂ ಒಬ್ಬರು ಸಿಸ್ಟರ್ ಇರ್ತಾರಲ್ವಾ, ಶಿ ವಿಲ್ ಕಂಟ್ರೋಲ್ ಆಲ್ ದ ಬ್ರದರ್ಸ್, ಎಲ್ಲರನ್ನೂ ಒಟ್ಟಾಗಿ ತೊಗೊಂಬರ್ಬೇಕಂದ್ರೆ. ಸೊ ದೇವಿಕಾ ಮೇಡಮ್ ಇಸ್ ದ ಪರ್ಸನ್. ಮೇಡಮ್ ಅಲ್ಲ, ಇದು ಹಾಕೊಳ್ಳಿ ಮೇಡಮ್, ಅದು ಮೈಕ್ ಇಲ್ಲ. ಸೊ ಶಿ ಈಸ್ ಅ ಟ್ರೆಷರರ್ ಫಾರ್ ಕರ್ನಾಟಕ ಅಮೆಚೂರ್ ಬಾಕ್ಸಿಂಗ್ ಅಸೋಸಿಯೇಷನ್, ಆ್ಯಂಡ್ ರೆಗ್ಯುಲರ್ಲಿ ಶಿ ಅರೇಂಜಸ್ ಅವರ್ ಮೀಟಿಂಗ್ ಪ್ಲೇಸ್ ಆಲ್ಸೋ. ಪೋಸ್ಟ್ ಮೈ ಎಲೆಕ್ಷನ್ ಸೆಲೆಬ್ರೇಷನ್ ಆಗಿರಲಿ, ಅಲ್ಯುಮಿನಿ ಮೀಟಪ್ ಆಗಿರಲಿ, ಸೋಷಿಯಲ್ ಮೀಟಪ್ ಆಗಿರಲಿ, ಶಿ ಈಸ್ ದ ಪರ್ಸನ್ ಹೂ ಆರ್ಗನೈಸ್. ಒನ್ಸ್ ಅಗೈನ್ ದೇವಿಕಾ ಮೇಡಮ್, ಐ ವೆಲ್ಕಮ್ ಹರ್ ಆನ್ ದ ಸ್ಟೇಜ್. ವೈಸ್ ಪ್ರೆಸಿಡೆಂಟ್ ದೇವಿಕಾ ಮೇಡಮ್, ಓವರ್ ಟು ಯು ಮೇಡಮ್, ನೀವು ಮಾತಾಡಿ. ನಮಸ್ಕಾರ, ನನ್ನ ಹೆಸರು ದೇವಿಕಾ ಅಂತ, ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ 98 ವಾರ್ಡ್ ಪ್ರಕಾಶ್ ನಗರ. ನಾನು BJP ಮಹಿಳಾ ಮೋರ್ಚಾ ಮಂಡಲ್ ಪ್ರೆಸಿಡೆಂಟ್ ಆಗಿದ್ದೀನಿ. ಇದು 2ನೇ ಸಲ ಮಹಿಳಾ ಮೋರ್ಚಾ ಪ್ರೆಸಿಡೆಂಟ್ ಆಗಿದ್ದೀನಿ. ಅದೇ ಥರ ಬಿ ಕ್ಲಿಪ್ಪಲ್ಲಿ 2013 ನಾನು ಬಂದಿದ್ದು. ನನಗೆ MLA ಸುರೇಶ್ ಕುಮಾರ್ ಸರು ನನಗೆ ಕ್ಲಾಸಿಗೆ ಕಳಿಸಿದ್ದು. ಆಗ ಬಂದಾಗ ನನಗೆ ಏನೂ ಗೊತ್ತಿರಲಿಲ್ಲ. ವಾರ್ಡಲ್ಲಿ ಎಷ್ಟು ಕಿಲೋಮೀಟ್ರು ನಮ್ಮ ವಾರ್ಡ್ ಬರುತ್ತೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಅದು ನಾನು ಇಲ್ಲೇ ಬಂದು ಕಲ್ತಿದ್ದು. ಅದೇ ಥರ ತುಂಬಾ ಪ್ರಾಜೆಕ್ಟ್ ಎಲ್ಲ ಮಾಡಲಿಕ್ಕೆಲ್ಲನೂ ನನಗೆ ಟ್ರೈನಿಂಗ್ ಕೊಟ್ಟಿದ್ದು ಇಲ್ಲಿ ಸುಷ್ಮಾ ಅಂತ ಇದ್ದರು, ಶರತ್ ಸರ್ಗೆ ಕೋಪನೇ ಬರೋದಿಲ್ಲ. ಆ ಥರ ಏನೇ ಹೇಳಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ, ಕೋಪನೇ ಬರೋಲ್ಲ ಅವ್ರಿಗೆ. ತುಂಬಾ ಪ್ರಾಜೆಕ್ಟು ತುಂಬ ಕಲ್ತಿದ್ದೀನಿ ಇಲ್ಲಿ. ಅದೇ ಥರ ನಮ್ಮ ಸೆಕೆಂಡ್ ಬ್ಯಾಚ್, ನಾನು ಆ ಸೆಕೆಂಡ್ ಬ್ಯಾಚಲ್ಲಿ ಏನು ನಾವು 3 ಜನ ಫ್ರೆಂಡ್ಸ್ ಇದ್ದೀವೋ, ಈಗಲೂ ನಾವು ಫ್ರೆಂಡ್ಸೇ. ಇಲ್ಲಿ ಫಸ್ಟ್ ನಮಗೆ ತುಂಬ ಫ್ರೆಂಡ್ಸ್ ಸಿಗ್ತಾರೆ. ಅದು ಪಕ್ಷ ಬೇರೆಯೇ ಆಗಿರ್ಬೋದು, ಬೇರೆ ಬೇರೆ ಪಕ್ಷದವರಾಗಿರ್ಬೋದು. ಫಸ್ಟು ಒಂದು ಫ್ಯಾಮಿಲಿ ಥರ ಇದ್ದೀವಿ ನಾವೀಗ ಹೇಳಬೇಕಂದ್ರೆ. ನಮ್ಮದು ಸೆಕೆಂಡ್ ಬ್ಯಾಚು ಅಲ್ಯುಮಿನಿ ಎಲ್ಲ ಫ್ಯಾಮಿಲಿ ಥರ ಇದ್ದೀವಿ, ಕಿತ್ಲಾಡ್ತೀವಿ. ಸರ್ ಹೇಳಿದ್ರಲ್ಲ, ಫಸ್ಟ್ ಬ್ಯಾಚ್ಗೆ ಬೇಕಾ ಎಲ್ಲನೂ ನಮಗೂ ಕೊಡಿ ಅಂತ ಈಗಲೂ ನಾನು ಗಲಾಟೆ ಮಾಡ್ತಿರ್ತೀನಿ. ತುಂಬಾ ಕಲ್ತಿದ್ದೀನಿ ನಾನು. ಬಿ ಕ್ಲಿಪ್ ಬಂದಾಗ ನನಗೆ ಏನೂ ಅಷ್ಟೊಂದು ಗೊತ್ತಿರಲಿಲ್ಲ. ವಾರ್ಡ್ ಎಷ್ಟು ಕಿಲೋಮೀಟ್ರ್ ಇರುತ್ತೆ, AE ಯಾರು, AW ಯಾರು, ಎಲ್ತ್ ಯಾವುದು, ಮತ್ತು ಏನೂ ಗೊತ್ತಿರಲಿಲ್ಲ. ಎಲ್ಲ ಬಂದು ನಾನು ಇಲ್ಲೇ ಕಲ್ತಿದ್ದು. ಮತ್ತು ಕಾಲೇಜುಗಳಲ್ಲಿ ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ವಿ, ಡ್ರಗ್ಸ್ ಅಬ್ಯೂಸ್ ಬಗ್ಗೆ ಮಾಡ್ತಿದ್ವಿ, ಮತ್ತು ಬಿ ಸೇಫ್ ಮಾಡ್ತಿದ್ವಿ. ನಾನು ವುಮೆನ್ ರಿಲೇಟಿವ್ ಬಗ್ಗೆನೇ ತುಂಬ ಇಲ್ಲಿ ಪ್ರಾಜೆಕ್ಟು ಮಾಡಿದ್ದು ಅದೇನೆ. ಮತ್ತು ನಂದು ಮಹಿಳಾ ಸಂಘ ಇರೋದ್ರಿಂದ ತುಂಬ ಅದಕ್ಕೆ ಕೆಲಸ ಮಾಡ್ತಿದ್ದಿದ್ದು ನಾನು. ಅದೇ ಥರ ತುಂಬ ಕಾಲೇಜಲ್ಲಿ ಗಾರ್ಬೇಜ್ ಸಗ್ರಿಗೇಷನ್ ಬಗ್ಗೆ ಕ್ಲಾಸ್ ತೊಗೊಳ್ತಿದ್ವಿ. ಅಲ್ಲೆಲ್ಲ ಹೋಗಿ ಕಾಲೇಜಲ್ಲಿ ಕೆಲಸ ಮಾಡಿದ್ದೀವಿ. ಆಮೇಲೆ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಫಸ್ಟು ನಮ್ಮ BPAC-ಇಂದನೇ ಕ್ಯಾಮ್ರಾಗಳೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಫಸ್ಟು ಇದು ಮಾಡಿದ್ದು. ಅದು BPAC ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಬಂದಾಗ ಕಂಪ್ಲೇಂಟ್ ಲೇಡೀಸ್ನ ಕುಂಡ್ರಿಸೋದಿಲ್ಲ, ನಿಲ್ಲಿಸೇ ಮಾತಾಡಿಸ್ತಾರೆ. ಮತ್ತು ಅವ್ರಿಗೇನು ಪ್ರಾಬ್ಲಮ್ ಇದೆ ಅಂತಲೂ ಅದೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಸುಷ್ಮಾ ಮತ್ತು ಶರತ್ ಸರ್ ಎಲ್ಲ ಇರಬೇಕಾದ್ರೆ ಅದೆಲ್ಲ ಒಂದು ಮೀಟಿಂಗ್ ಮಾಡಿ, ರೇವತಿ ಮೇಡಮ್ ಎಲ್ಲ ಸೇರಿ ಮಾಡಿ ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ಫಸ್ಟ್ ಕ್ಯಾಮ್ರಾ ಹಾಕಿದ್ದು BPAC. ಅದೇ ಥರ ನೆಕ್ಸ್ಟು ಮಹಿಳಾ ಸಹಾಯವಾಣಿ ಬರಬೇಕಂದ್ರೂ ರೇವತಿ ಮೇಡಮ್ ಎಲ್ಲ ಮಾತಾಡಿ ಒಂದು ಮೀಟಿಂಗ್ ಮಾಡಿ, ಕಮಿಷನರ್ ಜೊತೆ ಎಲ್ಲ ಮೀಟಿಂಗ್ ಮಾಡಿ, ಆಮೇಲೆ ಮಹಿಳಾ ಸಹಾಯವಾಣಿನೂ ಬಂದಿದ್ದು ನಮ್ಮ BPAC-ಇಂದನೇ. ಆಮೇಲೆ ಇನ್ನೂ ಒಂದು ಹೋರಾಟ ಮಾಡಿದ್ವಿ 2.2 ಫುಲ್ಲು 5 ವರ್ಷ ಕಾರ್ಪೊರೇಟರ್ ಆದಮೇಲೆ ಮೇಯರ್ ಒಬ್ಬರೇ ಇರಬೇಕಂತ ಅದನ್ನು ದೊಡ್ಡ ಜಾಥಾ ಥರ ಮಾಡಿದ್ವಿ. ಅದು ನಮ್ಮ BPAC-ಇಂದನೇ ಮಾಡಿದ್ದು. ಆ ಕಾರ್ಯಕ್ರಮನೂ ಮಾಡಿದ್ವಿ. ಮತ್ತು ತುಂಬಾ ಈಗಲೂ ನಾನು ಕಾರ್ಯಕ್ರಮ ಮಾಡ್ತಾನೇ ಇದ್ದೀವಿ. ದೀಪಾವಳಿ ಬಂತು ಅಂದರೆ ಸ್ವೀಟ್ ಬಾಕ್ಸ್ ಕೊಡ್ತಾರೆ. ಏನು ಪೌರ ಕಾರ್ಮಿಕರಿಗೆ ಒಂದು ವಾರ್ಡಲ್ಲಿ ಎಷ್ಟು ಪೌರ ಕಾರ್ಮಿಕರು ಇದ್ದಾರೋ ಅವ್ರಿಗೆಲ್ಲ ಸ್ವೀಟ್ ಬಾಕ್ಸ್ ಕೊಡೋ ಅಂಥದ್ದು ಈಗಲೂ BPAC-ಇಂದ ಮಾಡ್ತಾಯಿದ್ದೀವಿ. ಈಗಲೂ ಅಲ್ಯುಮಿನಿ ಮೀಟಿಂಗ್ ಮಾಡ್ತೀವಿ. ನೆಕ್ಸ್ಟು ಎಲೆಕ್ಷನ್ ಆಗಬೇಕಾದ್ರೆ ಏನೆಲ್ಲ ಮಾಡಬೇಕು, ನಾವೇ ಯಾವ ಥರ ಹೋರಾಟ ಮಾಡಬೇಕು ಅಂತ ಅದ್ರದ್ದೆಲ್ಲ ನಾವು ರವಿ ಸರ್ ಎಲ್ಲ, ಸಂಪತ್ ಸರ್ ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡ್ತಿದ್ದೀವಿ. ಇನ್ನೂ ತುಂಬ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇನ್ನೂ ಹೇಳ್ಬೇಕಂದ್ರೆ BPAC ನಮ್ಗೆ ತುಂಬ ಸ್ಕೂಲ್ ಥರ ನನಗೆ ಟೀಚ್ ಮಾಡಿದೆ. ಅದರಲ್ಲೂ ನಾನು ಎಲ್ಲ ಕ್ಲಾಸು ಅಟೆಂಡ್ ಮಾಡಿದ್ದೀನಿ, ಯಾವುದೇ ಒಂದು ಕ್ಲಾಸ್ ಆಬ್ಸೆಂಟ್ ಆಗಲಿಲ್ಲ. ಪ್ರಾಜೆಕ್ಟು ಕೊಡ್ತಾರೆ, ಅದರಲ್ಲಿ ನಾನು ತೊಗೊಂಡಿದ್ದು ಮಹಿಳಾ ಸುರಕ್ಷತೆ ಬಗ್ಗೆ. ಅದು ಮಹಿಳಾ ಸುರಕ್ಷತೆ ಅಂದರೆ
ಏನಂದರೆ ಬೀದಿ ಬದಿ ವೈಶಾವಾಟಿಕೆ ನಡೆಸ್ತಾರಲ್ಲ ಆ ಸಬ್ಜೆಕ್ಟ್ ತೊಗೊಂಡಿದ್ದೆ ನಾನು. ಆಮೇಲೆ ಅವ್ರನ್ನೆಲ್ಲ ಹೋಗಿ ಭೇಟಿನೂ ಮಾಡಿದ್ದೆ. ಭೇಟಿ ಮಾಡಿ ಅವ್ರ ಎನ್ ಜಿ ಒಗೂ ಹೋಗಿ ನಾನು ಭೇಟಿ ಮಾಡಿದ್ದೆ. ಅವ್ರು ಯಾಕೆ ಈ ವೃತ್ತಿಗೆ ಬಂದರು ಅಂತ ಅವ್ರನ್ನೆಲ್ಲ ಇಂಟ್ರ್ಯೂ ಮಾಡಿದ್ವಿ. ಮತ್ತು ಅವ್ರಿಗೆಲ್ಲ ಸೇರಿಸಿ ಒಂದು ಹೆಲ್ತ್ ಕ್ಯಾಂಪು ಮಾಡಿದ್ವಿ. ಈಗಲೂ ಅವ್ರ ಜೊತೆ ಮಾತಾಡ್ತಿರ್ತೀವಿ, ಯಾಕೆ ಈ ವೃತ್ತಿಗೆ ಬಂದ್ರಿ, ಮತ್ತು ಇದು ತುಂಬ ಕಷ್ಟ ಆಗುತ್ತೆ, ಅವ್ರದ್ದು ಕಷ್ಟ ಎಲ್ಲ ಕೇಳಿದ್ದೀವಿ. ಅವ್ರಾಗ ಅವ್ರು ಬಂದಿಲ್ಲ, ಏನೇನು ಕಷ್ಟ ಇದೆಯೋ ಆ ವೃತ್ತಿಗೆ ಬಂದಿರೋದು ಅಂತ ಆ ಥರದ್ದು ನಾನು ಪ್ರಾಜೆಕ್ಟ್ ವರ್ಕ್ ಮಾಡಿದ್ದು. ಆಮೇಲೆ ನಾನು 2013 ಬಂದಮೇಲೆ 15 ನನಗೆ ಎಲೆಕ್ಷನಲ್ಲಿ ಸೀಟ್ ಕೊಟ್ಟರು, ಟಿಕೆಟ್ ಕೊಟ್ಟರು ಬಿ ಜೆ ಪಿಯಿಂದ ನಮ್ಮ MLA ಸುರೇಶ್ ಕುಮಾರ್ ನನಗೆ ಟಿಕೆಟ್ ಕೊಟ್ಟಾಗ ಯಾವುದೇ ಆದ ಬಿ ಫಾರ್ಮ್ಗೆ ₹1 ತೊಗೊಂಡಿಲ್ಲ, ಫ್ರೀಯಾಗೇ ನನಗೆ ಕೊಟ್ಟಿದ್ದು. ಸುಮಾರು ಒಂದು 5,100 ಓಟೇನೋ ಇಂದ ನಾನು ಸೋತೆ. ಸೋತಾದ್ಮೇಲೆ ಸುಮ್ಮನೆ ಇರಬಾರ್ದು ಅಂತ ನಾನು ಒಂದು ಟೈಲರಿಂಗ್ ಸೆಂಟ್ರ್ ಓಪನ್ ಮಾಡಿದೆ, ಗಾರ್ಮೆಂಟ್ಸ್ ಥರ ಒಂದು 2 ಮಿಷಿನ್ ಹಾಕಿ. ಆಮೇಲೆ 2 ಮಿಷಿನ್ ಹಾಕಿದ್ಮೇಲೆ ಈಗ ಸುಮಾರು ಒಂದು 25 ಮಿಷಿನ್ ಇದೆ. ಫ್ಯಾಕ್ಟ್ರಿನೇ ರನ್ ಮಾಡ್ತಿದ್ದೀನಿ ನಾನು. ಯಾಕಂದರೆ ಸೋತ ಮೇಲೆ ಸುಮ್ಮನೆ ಕೂತ್ರೆ ಡಿಪ್ರೆಷನ್ ಥರ ಆಗಿಬಿಟ್ಟಿದೆ. ಏನಪ್ಪ ನನ್ನ ಜೊತೆನೇ ಇದ್ರು, ಯಾರೋ ಒಂದು ಹೇಳಿದ್ರು ಮೊನ್ನೆ, ನಾನು ಈ ಎಲೆಕ್ಷನ್ಗೆ ನಿಂತಿದ್ದೆ, 25 ಜನ ಇದ್ದರು, ನನಗೆ ಓಟ್ ಹಾಕಿದ್ದು ಒಂದು 20 ಜನ ಅಂತ. ಖಂಡಿತ ಎಲೆಕ್ಷನ್ ನಿಲ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ನಾವು ಅಂದ್ಕೊಳ್ಳೋ ಥರ ಎಲೆಕ್ಷನ್ನು ನಿಜವಾಗ್ಲೂ ಕಾರ್ಪೊರೇಟ್ ಎಲೆಕ್ಷನ್ನು ನಿಜವಾಗ್ಲೂ ಇಲ್ಲ, ತುಂಬ ಕಷ್ಟ ಇದೆ. ಯಾಕಂದರೆ ಆ ಕಷ್ಟ ನಾನು ಪಟ್ಟಿದ್ದೀನಿ. ನಾನು 2008 ಪಕ್ಷಕ್ಕೆ ಬಂದಿದ್ದು, BJP ಪಕ್ಷಕ್ಕೆ ಬಂದಿದ್ದು. ನಾನು ಪೇರೆಂಟ್ ಬಾಡಿಯಲ್ಲಿ ಸೆಕ್ರೆಟರಿ ಆಗಿದ್ದೆ, ವೈಸ್ ಪ್ರೆಸಿಡೆಂಟ್ ಆಗಿದ್ದೆ, ಮಹಿಳಾ ಮೋರ್ಚಾ ಪ್ರೆಸಿಡೆಂಟ್ 2 ಸಲ. ಈಗ ಪ್ರೆಸೆಂಟ್ ಮಹಿಳಾ ಮೋರ್ಚಾ ಪ್ರೆಸಿಡೆಂಟ್ ಇದ್ದೀನಿ ಮಂಡಲ್ಗೆ. ಯಾಕಂದರೆ ಎಲೆಕ್ಷನ್ ಅಂತ ಬಂದಾಗ ಜೊತೆಲಿರೋರು ಯಾರೂ ಇರೋದಿಲ್ಲ. ತುಂಬ ಪಾಠ ಕಲಿಸ್ಕೊಡುತ್ತೆ. ಎಲೆಕ್ಷನ್ ಅಂತ ಬಂದ ಮೇಲೆ ನಾವು ನಿಂತ್ಕೊಳ್ತೀವಲ್ಲ, ತುಂಬ ಪಾಠ ಕಲಿಸ್ಕೊಡುತ್ತೆ. ಜೊತೆಲಿರೋರೇ ದುಡ್ಡು ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲದಕ್ಕೂ ದುಡ್ಡು. ಬಿ ಫಾರ್ಮ್ ಏನೋ ಫ್ರೀಯಾಗಿ ತೊಗೊಂಬಂದ್ಬಿಟ್ವಿ. ಸುಮಾರು 70 ಲಕ್ಷ ನಾನು ಖರ್ಚು ಮಾಡಿದ್ದೀನಿ. ಅದೇನು ಸೋತಿಲ್ಲ. ಅದೇನು ನನಗೆ ದುಡ್ಡೆಲ್ಲ ಹೋಯ್ತಲ್ಲ ಅಂದಾಗ ನಮ್ಮ ಹಸ್ಬೆಂಡ್ ಅದು, ದುಡ್ಡು ಹೋದರೆ ಹೋಗಲಿ, ನೀನು ಏನಾದರೂ ಜನಕ್ಕೆ ಮತ್ತೆ ಮಾಡು, ಮತ್ತೆ ವಾರ್ಡಲ್ಲಿ ಕಾಣಿಸ್ಕೊಳ್ಳೋ ಥರ ಮಾಡು ಅಂದಮೇಲೆ ನಾನು ಗಾರ್ಮೆಂಟ್ಸ್ ಸ್ಟಾರ್ಟ್ ಮಾಡಿದ್ದು. ಈಗ ನನ್ನ ಹತ್ರ ಏನಿಲ್ಲ ಅಂದರೆ 25 ಜನ ಮಹಿಳೆಯರೇ ಕೆಲಸ ಮಾಡ್ತಾರೆ. ಅದು ಫ್ಯಾಕ್ಟ್ರಿಗೆ ಐರನ್ಗೆ ಒಂದು ಮತ್ತು ಕಟಿಂಗ್ಗೆ ಮಾತ್ರ ಜೆಂಟ್ಸ್ ಬರ್ತಾರೆ. ಮಿಕ್ಕಿದ್ದೆಲ್ಲ ಲೇಡೀಸೇ ನನ್ನ ಹತ್ರ ಕೆಲಸ ಮಾಡೋದು. ಏನಿಲ್ಲ ಅಂದ್ರೂ ತಿಂಗಳಿಗೆ ನಾನು 10,000 ರಿಂದ 15,000 ಶರ್ಟ್ಸು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ. ಅದು ಮಾಡ್ತೀನಿ. ಅದೇ ಥರ ಬಿಸ್ನೆಸ್ಸು ಮಾಡ್ತೀನಿ, ಪಾರ್ಟಿ ವರ್ಕು ಮಾಡ್ತೀನಿ. ಅದೇ ಥರ ನನ್ನ ಮಕ್ಕಳು ಇಬ್ಬರು ನ್ಯಾಷನಲ್ ಬಾಕ್ಸರ್ಸ್. ನಾನು ಕರ್ನಾಟಕ ಅಮೆಚರ್ ಬಾಕ್ಸಿಂಗ್ ಅಸೋಸಿಯೇಷನಲ್ಲಿ ಟ್ರೆಸರರ್ ಆಗಿದ್ದೀನಿ. ನನ್ನ ಮಗ ಈಗ 2nd ಇಯರ್ ಡಿಗ್ರಿ. ಅವನು ಪುಣೆ ಆರ್ಮಿಯಲ್ಲಿ ಇಂಡಿಯನ್ ಕ್ಯಾಂಪಲ್ಲಿ ಬಾಕ್ಸಿಂಗ್ ಟ್ರೈನಿಂಗ್ ಮಾಡ್ತಿದ್ದಾನೆ. ಅದೇ ಥರ ಮಗಳು ಡೆಲ್ಲಿ ರೋಹ್ತಕ್ಕಲ್ಲಿ ಬಾಕ್ಸಿಂಗ್ ನ್ಯಾಷನಲ್ ಪ್ಲೇಯರ್. ಇಬ್ಬರೂ 4-5 ಮೆಡಲ್ ಆಗಿದೆ. ಒಲಿಂಪಿಕ್ ಕಳಿಸ್ಬೇಕು ಅನ್ನೋದು ನನ್ನ ಆಸೆ, ನಮ್ಮ ಮನೆಯವ್ರದ್ದು ಆಸೆ. ಅದೇ ಥರ ಸ್ಕೂಲ್ ಗೇಮ್ಸು ಇರಲಿಲ್ಲ. ಸ್ಕೂಲ್ ಗೇಮ್ಸ್ ಅನ್ನೋದು ಇದು ಸ್ಪೋರ್ಟ್ಸ್ ಅನ್ನೋದು ತುಂಬ ಗ್ಯಾಮ್ಲಿಂಗ್ ಥರ, ತುಂಬ ರಾಜಕೀಯ. ಈ ರಾಜಕೀಯದಲ್ಲಿ ಎಷ್ಟಿರುತ್ತೋ ಅದಕ್ಕಿಂತ ಡಬಲ್ ಇರುತ್ತೆ. ಸ್ಕೂಲ್ ಗೇಮ್ಸ್ ಒಂದು 62 ವರ್ಷ ಆಯಿತು ಸ್ಕೂಲ್ ಗೇಮ್ಸ್ ಸ್ಟಾರ್ಟ್ ಆಗಿ. ಬಾಕ್ಸಿಂಗ್ ಇರಲೇ ಇಲ್ಲ. ಆಗ ಸುರೇಶ್ ಕುಮಾರ್ ಸರು ಇದು ಆಗಿದ್ರು, ಎಜುಕೇಷನ್ ಮಿನಿಸ್ಟರ್ ಆಗಿದ್ರು. ಆಗ ಅವ್ರದ್ದು ಲೆಟರ್ ಆಗಿ ಒಂದು ಸ್ಕೂಲ್ ಗೇಮ್ಸಲ್ಲಿ ಬಾಕ್ಸಿಂಗ್ ಇಂಪ್ಲಿಮೆಂಟ್ ಮಾಡಿದೆ. ಅದೇ ಥರ 2nd PUCಯಲ್ಲಿ ನಾನು ಬಾಕ್ಸಿಂಗ್ ಇಂಪ್ಲಿಮೆಂಟ್ ಮಾಡಿದೆ. ಯಾಕಂದರೆ ನನ್ನ ಮಕ್ಕಳು 2nd PUCಯಲ್ಲಿ ಆಯಿತು, 1st ಡಿಗ್ರಿ 2nd ಡಿಗ್ರಿ. ಬೇರೆ ಬಡವ್ರ ಮಕ್ಕಳಿಗೆ ಸ್ಕೂಲ್ ಗೇಮ್ಸ್ ಅಂತ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ಎಷ್ಟೋ ಮಕ್ಕಳು ಒಂದು ಅಚೀವ್ಮೆಂಟ್ ಮಾಡ್ತಾರೆ. ಈಗ ನಾರ್ತವರೇ ಎಲ್ಲರೂ ಬಂದು ರೈಲ್ವೇಸಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಎಲ್ಲ ಅವರೇ ತೊಗೊಳ್ತಿದ್ದಾರೆ. ಅಟ್ಲೀಸ್ಟ್ ಈ ಸ್ಪೋರ್ಟ್ಸ್ ಕೋಟಾದಲ್ಲಾದರೂ ಏನಾದರೂ ಒಂದು ಇದು ಮಾಡಿದ್ರೆ ಮಕ್ಕಳು ಡೆವಲಪ್ಮೆಂಟ್ ಆಗುತ್ತೆ, ಕೆಲಸ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ SJFI ಸ್ಕೂಲ್ ಗೇಮ್ನ ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ದೀವಿ. ತುಂಬ ಕೆಲಸ ಮಾಡ್ತಾಯಿದ್ದೀವಿ. ಈಗಲೂ ಕೆಲಸ ಮಾಡ್ತಿದ್ದೀನಿ. ಈಗ ಬರ್ಲಿಕ್ಕೂ ಲೇಟ್ ಆಗಿದ್ದು ನಮ್ಮದು ವಾರ್ಡಲ್ಲಿ ಜನಸ್ಪಂದನ ಕಾರ್ಯಕ್ರಮ ಇತ್ತು, ಇದರಿಂದ ಲೇಟಾಗಿ ಬಂತು. ನಾನು ಹೇಳೋದು ಫ್ರೆಂಡ್ಸ್ ಒಂದೇ ಒಂದು, ಯಾರಾದರೂ ಎಲೆಕ್ಷನ್ ನಿಲ್ಲಬೇಕು ಅಂದರೆ ನೀವು ಡೈಲಿ ಒಂದು 5 ಮನೆಗೆ ಭೇಟಿ ಕೊಡಿ. ಅವ್ರ ಪರಿಚಯ ಇರಲಿ, ಪರಿಚಯ ಇಲ್ಲದೆ ಹೋಗಲಿ, ಯಾರಾದರೂ ಆಗಲಿ. ಒಬ್ಬರು ಈಗ ರವಿ ಸರ್ ನನಗೆ ಪರಿಚಯ, ಅವ್ರನ್ನ ಇಟ್ಕೊಂಡು ಒಂದು 5 ಮನೆಗೆ ಹೋಗಿ, ಇನ್ನೊಬ್ರನ್ನ ಇಟ್ಕೊಂಡು 5 ಮನೆಗೆ ಹೋಗಿ. ನೀವು ಜನಸಂಪರ್ಕ ಮಾಡಿದಷ್ಟು ನಿಮಗೆ ನಿಜವಾಗ್ಲೂ ಬೆನಿಫಿಟ್ ಆಗುತ್ತೆ. ಏನು ಇಲ್ಲದೆ ನಾನು ಎಲೆಕ್ಷನ್ಗೆ ಹೋಗ್ತೀನಿ ಅಂದರೆ ತುಂಬಾ ಕಷ್ಟ. ಯಾಕಂದರೆ ನನಗೆ 1 ವರ್ಷ ಟೈಮ್ ಕೊಟ್ಟಿನೂ ನಾನು ಅದನ್ನು ಮಾಡಲಿಕ್ಕಾಗಲಿಲ್ಲ. ಯಾಕಂದರೆ ನಾಳೆ ನೀವೆಲ್ಲ ಕಾರ್ಪೊರೇಟ್ರ್ ಆಗಬೇಕಂದ್ರೆ ಬಿ ಪ್ಯಾಕ್ ಅನ್ನೋದೊಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದೆ ನಿಮಗೆ. ನಿಮ್ಗೆ ಇನ್ನೂ ಪ್ರಾಜೆಕ್ಟ್ ಕೊಡ್ತಾರೆ. ಕ್ಲಾಸಸ್ ಒಂದೂ ಆಬ್ಸೆಂಟ್ ಆಗಬೇಡಿ, ಎಲ್ಲ ಕ್ಲಾಸ್ನೂ ಅಟೆಂಡ್ ಮಾಡಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಯಾಕಂದರೆ ನೆಕ್ಸ್ಟ್ ಎಲೆಕ್ಷನ್ ನಿಲ್ಬೇಕಂದ್ರೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಫ್ಯಾಮ್ಲಿಗೆ, ಬಿಸ್ನೆಸ್ಗೆ ಎಲ್ಲ ಬಿಟ್ಟು ಒಂದು ದಿನದಲ್ಲಿ 1 ಅವರ್ ಇಲ್ಲಾಂದರೆ 2 ಅವರ್ ಟೈಮ್ ಫ್ರೀ ಮಾಡ್ಕೊಳ್ಳಿ. ಮನೆ ಸಂಪರ್ಕ ಮಾಡಿ. ಮತ್ತು ಎಷ್ಟು ಬೂತ್ ಇದೆ ಅನ್ನೋದು ನೋಡಿ, ಬೂತಲ್ಲಿ ಏನು ಕೆಲಸ ಮಾಡಬೇಕು ಅನ್ನೋದು ನೋಡಿ.
ಬೂತಲ್ಲಿ ಯಾರನ್ನ ಹಿಡಿದ್ರೆ ಎಷ್ಟು ಓಟ್ ಬರುತ್ತೆ ಅಂತ ಇವಾಗಲಿಂದ ನೀವು ಒಂದು ಇದು ಮಾಡಿಕೊಂಡ್ರೆ ನಿಮಗೆ ಖಂಡಿತ ನೀವು ಗೆಲ್ಬೋದು. ಏನು ಇಲ್ಲದೆ ದುಡ್ಡು ಒಂದೇ ಅಂದರೆ ಆಗೋದಿಲ್ಲ, ನಿಜವಾಗ್ಲೂ ಹೇಳ್ತೀವಿ, ದುಡ್ಡಿಂದ ಎಲ್ಲ ಗೆಲ್ಲಕ್ಕೂ ಆಗೋದಿಲ್ಲ. ಅದೇ ಥರ ನೀವು ಮನೆ ಮನೆ ಸಂಪರ್ಕ ಮಾಡಬೇಕು. ಸ್ಕೂಲ್ಗಳು, ಕಾಲೇಜಲ್ಲಿ, ಮತ್ತು ಗಾರ್ಮೆಂಟ್ಸ್ ಇರಲಿ, ಮತ್ತು ಫ್ಯಾಕ್ಟ್ರಿಗಳಿರಲಿ, ಎಲ್ಲ ಕಡೆ ಹೋಗಿ ಭೇಟಿ ಮಾಡ್ಬೋದು. ಅದೇ ಥರ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ನಿಮ್ಗೆ ಎಷ್ಟೊಂದು ಸ್ಕೀಮ್ಸ್ ಬಂದಿದೆ, ಅದನ್ನು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು. ಅವ್ರಿಗೂ ಹೇಳಿ ಜನ ಸಂಪರ್ಕ ಮಾಡ್ಬೋದು. ನೀವು ಆ ಥರದ್ದೆಲ್ಲ ಮಾಡಿದ್ರೆ ನೀವು ನಿಜವಾಗ್ಲೂ ಗೆಲ್ಲಕ್ಕಾಗುತ್ತೆ. ಜನ ಸಂಪರ್ಕ ಫಸ್ಟ್ ಬೇಕು. ಅಟ್ಲೀಸ್ಟ್ ನೀವು ರೋಡಲ್ಲಿ ಹೋಗ್ತಿದ್ರೆ ನಿಮ್ಮ ಪರಿಚಯ ಇರಬೇಕು. ಇವ್ರು ಇದ್ದಾರಪ್ಪ, ಇವರು ಇದ್ದಾರೆ ಗೊತ್ತು, ಇವ್ರ ಹತ್ರ ಹೋದರೆ ಕೆಲಸ ಆಗುತ್ತೆ. ಅಟ್ಲೀಸ್ಟ್ 100ರಲ್ಲಿ ಒಂದು 20 ಕೆಲಸ ಆದರೂ ನಮ್ಮ ಜನಕ್ಕೆ ಮಾಡಿಕೊಡ್ಬೇಕು. ಅವಾಗ ನಮ್ಮ ಹೆಸರು ಜ್ಞಾಪಕ ಇರುತ್ತೆ. ಇಲ್ಲ ಏನೂ ಇಲ್ಲ, ನಾನು ಹೋಗಿ ಎಲೆಕ್ಷನ್ ನಿಂತ್ಬಿಟ್ಟೆ, ನನ್ನ ನೋಡಿ ಎಲ್ಲರೂ ಓಟ್ ಹಾಕ್ತಾರೆ ಅಂದರೆ ಖಂಡಿತ ಯಾರೂ ಓಟ್ ಹಾಕಲ್ಲ. ಜನ ಸಂಪರ್ಕ ಮಾಡಿ, ಎಲ್ಲ ಮನೆಗೂ ಹೋಗಿ, ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಪರಿಚಯ ಮಾಡ್ಕೊಳ್ಳಿ, ಹೋಗಿ. ಅವರು ವೋಟರ್ಸ್ ಇದೆಯಾ, ವೋಟರ್ ಐ ಡಿ ಮಾಡಿಕೊಡಿ, ವೋಟರ್ಸ್ದು ನೋಡಿ, ಮತ್ತು ಅವ್ರದ್ದು ಏನಾದರೂ ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಮಾಡಿ. ಆ ಥರ ಮಾಡಿದ್ರೆ ನೀವೇ ದೊಡ್ಡ ಲೀಡರ್ಗಳಾಗ್ತೀರ. ಅದನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ದೇವಿಕಾ ಅವ್ರಿಗೆ. ಅವರು ಇವಾಗ ಏನು ಹೇಳಿದ್ರು 50% ಹೇಳಿದ್ರು ಅಷ್ಟೇ. ಅವ್ರು ಮಾಡಿರೋ ವರ್ಕ್ ಆಗಿರಲಿ, ಅವರು ಇವಾಗ ಅಲ್ಲಿ ವುಮೆನ್ಸ್ ಗ್ರೂಪ್ಗೆ ಹೆಲ್ಪ್ ಮಾಡೋದಾಗಿರಲಿ, ಇನ್ನೂ ಹೇಳಿದ್ರೆ 1 ಅವರ್ಗೆ ಹೇಳ್ಬೋದು. ಸೊ ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಹರ್. ನಾನು ಇವತ್ತು ಬೆಳಗ್ಗೆ ನಮ್ಮ ಸಿಸ್ಟರ್ ಹತ್ರ ಮಾತಾಡ್ತಿದ್ದೆ ಅವ್ರ ಬಗ್ಗೆ. ದೇವಿಕಾ ಅವರು ಅಂದರೆ ಈ ಬಿ ಕ್ಲಿಪ್ಪಲ್ಲಿ ಏನು ಸರ್ಪ್ರೈಸಿಂಗ್ ಅಂದರೆ, ನೋಡಿ ಅವರು ಇಷ್ಟು ಸಿಂಪಲಾಗಿ ಬಂದರು, പക്ഷേ ಎಷ್ಟು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇದೆಲ್ಲ ಲೈವ್ ರಿವ್ಯೂಸ್ ಅಂತ ಹೇಳ್ತಾರಲ್ವ, ಆ ಥರ ಇವ್ರು ಮನೆಗೆ ಹೋಗಿ ಮೀಟ್ ಮಾಡಿ ಅನ್ನೋದು, ಎವ್ರಿಥಿಂಗ್ ವಿಲ್ ವರ್ಕೌಟ್. ಈಗ ರವಿ ಅವ್ರು ಏನು ಹೇಳಿದ್ರು. ಆ್ಯಂಡ್ ಮೋರ್ ಓವರ್ ಈಗ ಇನ್ನೂ ಇವ್ರು ಮಾತಾಡ್ತಾರೆ, ಜಯಲಕ್ಷ್ಮಿ ಅವ್ರು ಮಾತಾಡ್ತಾರೆ, ಗೀತಾ ಮಾತಾಡ್ತಾರೆ, ಎಲ್ಲರದು ಒಂದೇ ಥರ ಇರುತ್ತೆ ಫ್ಲೋ. ವಿ ಆಲ್ ಲಿವಿಂಗ್ ಇನ್ ಡಿಫ್ರೆಂಟ್ ವಾರ್ಡ್, ನಮ್ಮ ಲೈಫ್ ಸ್ಟೈಲೇ ಡಿಫ್ರೆಂಟ್. ಬಟ್ ಈ ಸಕ್ಸಸ್ ಫಾರ್ಮುಲಾ ಇದೆಯಲ್ವಾ, ಎಲ್ಲ ಸೇಮೇ. ಈ ಆಲ್ಸೋ ರೀಚ್ಡ್ ಔಟ್ ಟು ಪೀಪಲ್, ಐ ಮೇಡ್ ಪೀಪಲ್. ನನ್ನ ವೇ ಆಫ್ ಮೀಟಪ್ ಬಂದು ವಾಕಿಂಗ್ ಟೈಮಲ್ಲಿ ಇರ್ಬೋದು, ಬಟ್ ಹರ್ ವೇ ಆಫ್ ಮೀಟಪ್ ಇಸ್ ಗೋಯಿಂಗ್ ಟು ದರ್ ಹೌಸ್, ಅವ್ರನ್ನ ಮಾತಾಡಿಸಿ ಅವ್ರ ಇಶ್ಯೂನ ರಿಸಾಲ್ವ್ ಮಾಡೋದು. ಬಟ್ ಇದು ಎಲ್ಲ ಫ್ಲೋನು ಒಂದೇ ಥರ ಇರುತ್ತೆ. ಸೊ ಐ ನೆಕ್ಸ್ಟ್ ವೆಲ್ಕಮ್ ಅವರ್ ಜಯಲಕ್ಷ್ಮಿ ಮೇಡಮ್, ಪ್ರೆಸಿಡೆಂಟ್ ನಕ್ಷತ್ರ ವುಮೆನ್ಸ್ ಅಸೋಸಿಯೇಷನ್ ಆ್ಯಂಡ್ ಮಹಾಲಕ್ಷ್ಮಿ ಲೇಔಟ್ JDS ವುಮೆನ್ಸ್ ವಿಂಗ್, ಸ್ವಾಮಿ ವಿವೇಕಾನಂದ ಫೌಂಡೇಶನ್ ಟ್ರಸ್ಟ್. ಇನ್ನೂ ಒಂದು half dozen ಲಿಸ್ಟ್ ಇದೆ, ಬಟ್ ವಿ ಮೇಡ್ ಇಟ್ ಓನ್ಲಿ 3. ಶಿ ಈಸ್ ಇನ್ ಟು ಲಾಟ್ ಆಫ್ ಪೊಸಿಷನ್ಸ್. ಓವರ್ ಟು ಜಯಲಕ್ಷ್ಮಿ ಮೇಡಮ್. ಅವರು ಎಕ್ಸ್ಪೀರಿಯನ್ಸ್ ಮತ್ತು ನಾವು ವಾಟ್ ಯು ಆರ್ ಸೀಯಿಂಗ್ ಥ್ರೂ ಇಸ್ ಹೌ ದೇ ರಿಸಾಲ್ವ್ ದ ಇಶ್ಯೂಸ್ ಇನ್ ದೇರ್ ವಾರ್ಡ್. ಅವ್ರ ವಾರ್ಡ್ನ ಹೆಂಗೆ ಅರ್ಥ ಮಾಡ್ಕೊಂಡ್ರು, ಇಶ್ಯೂ ಹೆಂಗೆ ರಿಸಾಲ್ವ್ ಮಾಡಿದ್ರು. ಆಮೇಲೆ ಮೋರ್ ಓವರ್ ಹೌ ದೇ ಸೀರಿಯಸ್ಲಿ ಟೇಕನ್ ದ ಬಿ ಕ್ಲಿಪ್ ಅಲ್ಯುಮಿನಿ ಸೆಷನ್ಸ್ ಅಂತ. ಬಿ ಕ್ಲಿಪ್ ಸೆಷನ್ಸ್ನ ಎಷ್ಟು ಸೀರಿಯಸ್ ಆಗಿ ತೊಗೊಂಡ್ರು ಅಂತ ಬಿಫೋರ್ ಆ್ಯಂಡ್ ಆಫ್ಟರ್ ನಾವು ನೋಡಿದ್ದೀವಿ ಆ್ಯಕ್ಚುಲಿ. ಸೊ ವೆನ್ ಐ ಮೆಟ್ ರವಿ ಈಸ್ ಡಿಫ್ರೆಂಟ್, ಐ ವಾಸ್ ಡಿಫ್ರೆಂಟ್ ಆ್ಯಕ್ಚುಲಿ. ನನ್ನ ಹತ್ರ NGO ಇಲ್ಲ, ಐ ಡೋಂಟ್ ನೋ ಅಬೌಟ್ ಎನಿಥಿಂಗ್ ಅಬೌಟ್ ರಿಜಿಸ್ಟ್ರಿಂಗ್ ಎ ಟ್ರಸ್ಟ್ ಆಲ್ಸೋ. ಸೊ ಲಾಟ್ ಆಫ್ ಚೇಂಜ್ ಇನ್ ಅವರ್ ಲೈಫ್. ಓವರ್ ಟು ಜಯಲಕ್ಷ್ಮಿ ಮೇಡಮ್, ವಿಲ್ ಹಿಯರ್ ಫ್ರಮ್ ಹರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಾನು ಜಯಲಕ್ಷ್ಮಿ ಕಾರ್ತಿಕ್ ಅಂತ, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ. ಸರ್ ಹೇಳಿದ್ರಲ್ಲ, ಇವಾಗ ಇಷ್ಟೊಂದು ನಕ್ಷತ್ರ, ಅದು ಒಂದು ವುಮೆನ್ ಅಸೋಸಿಯೇಷನ್ ಇದೆ ನಂದು, ಮತ್ತು ಬಿ ಕ್ಲಿಪ್ ಸಿವಿಕ್ ಲೀಡರ್ ಆ್ಯಂಡ್ ಒಂದು NGO ಇದೆ ನಮ್ಮದು. ಸೊ ಕರೆಂಟ್ ನನ್ನ ಪೊಸಿಷನ್ ಬಂದು ನಾನು JDS ಪಾರ್ಟಿಯಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ ಮಹಿಳಾ ವಿಭಾಗದ ಅಧ್ಯಕ್ಷರಾಗಿದ್ದೀನಿ. ಈಗ ನನ್ನ ಫ್ರೆಂಡ್ ದೇವಿಕಾ ಹೇಳಿದ್ರಲ್ಲ, ಇಬ್ಬರು ಒಂದೇ ಬ್ಯಾಚ್ಮೇಟು ನಾವು. ಆ್ಯಕ್ಚುಲಿ ಇಬ್ಬರು 2013 ನಾವೇನು ಫಸ್ಟ್ ಬ್ಯಾಚ್ಗೆ ಆ್ಯಕ್ಚುಲಿ ನಾವು ಬಂದು ಇದು ಹಾಕಿದ್ದು, ಅಪ್ಲಿಕೇಶನ್ ಹಾಕಿದ್ದು. ಆದರೆ ನಮಗೆ ಅದು ಅವಕಾಶ ಆಗಿರಲಿಲ್ಲ. ಸೆಕೆಂಡ್ ಬ್ಯಾಚಲ್ಲಿ ನಮಗೆ ಸಿಕ್ತು. ಏಕೆಂದರೆ ಆವಾಗ ತುಂಬ ನಾನು 2013 ಇದ್ದಾಗ ಇಂಡಿಯನ್ ಯೂತ್ ಕಾಂಗ್ರೆಸ್ಸಲ್ಲಿದ್ದೀನಿ. ಆವಾಗ ನಮಗೆ ಯೂತ್ ಕಾಂಗ್ರೆಸ್ಸಿಂದ ಒಂದು ಮೆಸೇಜ್ ಬರುತ್ತೆ, ಈ ಥರ ಒಂದು ಸಿವಿಕ್ ಲೀಡರ್ಶಿಪ್ ಇಂಕ್ಯುಬೇಟರ್ ಪ್ರೋಗ್ರಾಮ್ ಅಂತ ಇದೆ. ಅದರಲ್ಲಿ ಈ ಥರ ಕೌನ್ಸಿಲರ್, ಕಾರ್ಪೊರೇಷನ್ಗೆ ಯಾರ್ಯಾರು ನಿಲ್ಲಬೇಕು, ಇಂಟ್ರೆಸ್ಟ್ ಇರೋರಿಗೆ ಟ್ರೈನಿಂಗ್ ಇರುತ್ತೆ ಅಂತ ಹೇಳಿ ಒಂದು ಮೆಸೇಜ್ ಬರುತ್ತೆ ನಮಗೆ. ಸೊ ನಾವು ಇದು ಏನಿರ್ಬೋದು, ನಾನು ಸೋಷಿಯಲ್ ವರ್ಕರ್. ಯಾವಾಗ 2004-05ಇಂದನೂ ನಾನು ಒಂದು ಸಮಾಜ ಸೇವೆ, ಏಕೆಂದರೆ ನಮ್ಮ ಮನೇಲಿ ಯಾರೇ ಒಬ್ಬರು ಪೊಲಿಟಿಕಲ್ ಬ್ಯಾಕ್ಗ್ರೌಂಡು ಏನೇ ಇಲ್ಲ, ನಾರ್ಮಲ್ ಫ್ಯಾಮಿಲಿ ನಾವು. ಪ್ಲಸ್ ನಾನು ಸೋಷಿಯಲ್ ವರ್ಕ್ ಅಂತೂ ಮಾಡ್ತಾಯಿದ್ದೆ. ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಎಲ್ಲ ಆವಾಗಲೇ ಇತ್ತು ನಮ್ಮದು, ಜಾಸ್ತಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಎಲ್ಲ ಮಾಡಿಕೊಟ್ಟಿದ್ದೀವಿ. ಇದು ಪ್ಲ್ಯಾಟ್ಫಾರ್ಮ್ ನಮಗೆ ಏನಾಯಿತು, ಈ ಪೊಲಿಟಿಕಲ್ ಲಿಂಕ್ ಸಿಕ್ತು. ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಆವಾಗ MLA ಆಗಿ ನರೇಂದ್ರ ಬಾಬು ಅವರಿದ್ದರು. ಸೊ ಅವ್ರ ತಮ್ಮ ರವಿಶಂಕರನ್ ಅವರು ಈ ಥರ ಸೋಷಿಯಲ್ ವರ್ಕ್ ತುಂಬ ಮಾಡ್ತಾ ಇದ್ದೀರಮ್ಮ, ನಿಮ್ಮ ಹತ್ರ ತುಂಬ ಹೆಣ್ಮಕ್ಳು ಇದ್ದಾರೆ, ಜನ ಇದ್ದಾರೆ, ನಿಮ್ಮಂಥವರು ನಮ್ಮ ಜೊತೆಗೆ ಇರಬೇಕು ಅಂತ ಅವರು ಒಂದು ಅನುಶ್ರುತ ಫೌಂಡೇಶನ್ ಅಂತ ಒಂದು ಇಟ್ಟಿದ್ರು. ಅದರಲ್ಲಿ ಒಂದು ವಿಮೆನ್ಸ್ಗೆ ಎಲ್ಲ ಇನ್ಚಾರ್ಜ್ ನನಗೆ ಕೊಟ್ಬಿಟ್ಟಿದ್ರು. ಈ ಥರ ತುಂಬ ವರ್ಕ್ ಇದೆ ನಿಮ್ಮದು,
ಸ್ಕೀಮ್ಸ್ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಸೊ ನಾನು ಆವಾಗ ನನ್ನ ಏಜ್ ಕಮ್ಮಿ ಇತ್ತಲ್ವ, ಸೊ ಈ ಯೂತ್ ಕಾಂಗ್ರೆಸ್ಗೆ ಎಲೆಕ್ಷನಲ್ಲಿ ನಿಲ್ಲಿಸಿದ್ರು. ಆವಾಗ ಫಸ್ಟ್ ಕಾಂಗ್ರೆಸ್ಸಲ್ಲಿ ಮಾಡ್ತಿದ್ದಾರೆ ಯೂತ್ ಕಾಂಗ್ರೆಸ್ ಫಸ್ಟ್ ಟೈಮ್ ಇಂಟರ್ನಲ್ ಎಲೆಕ್ಷನ್, ಪಾರ್ಟಿ ಎಲೆಕ್ಷನ್ನು. ಅದರಲ್ಲಿ ನಾವೇ ಬಂದು ರಿಜ್ವಾನ್ ಅವ್ರ ಬ್ಯಾಚು. ಸೊ ಇದು ಏನಿರ್ಬೋದು ಟ್ರೈನಿಂಗ್ ಅಂತ ನಮ್ಗೆ ಗೊತ್ತಾಗಲಿಲ್ಲ. ಎಲ್ಲ ನಮಗೆ ಸೋಷಿಯಲ್ ವರ್ಕ್ ಮಾಡ್ತಿದ್ದೀವಿ, ಕಾಂಗ್ರೆಸ್ಸಲ್ಲಿದ್ದೀವಿ, ಪಾರ್ಟಿಯಲ್ಲಿದ್ದೀವಿ, ಇನ್ನೇನು ಹೇಳಬೇಕು, ನಾವೆಲ್ಲ ಕೆಲಸ ನಮ್ಗೆ ಗೊತ್ತಲ್ವ ಅಂತಲೇ ಅಂದ್ಕೊಂಡು ಬಂದಿದ್ದು. ರವಿ ಸರ್ ಹೇಳಿ ಥರ ಏನಿರ್ಬೋದು ಅಂತ. ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು ನಮಗೇನೂ ಗೊತ್ತಿಲ್ಲ, ಸುಮ್ಮನೆ ಮಾಡ್ತಾ ಇದ್ದೀವಿ. ಆದರೆ ಒಂದು ಇಶ್ಯೂ ಅಡ್ರೆಸ್ ಮಾಡೋದು ಹೇಗೆ, ನಾವು ಫಸ್ಟ್ ಬಂದಾಗ ನಿಮಗೂ ಕೊಟ್ಟಿರ್ತಾರೆ, ತುಂಬ ಚೆನ್ನಾಗಿ ಅದನ್ನು ಅವ್ರು ಏನು ಕೊಡ್ತಾರೆ ಆ ಕ್ಲಾಸಸ್ಸಲ್ಲಿ ಅದನ್ನು ವರ್ಕೌಟ್ ಮಾಡಿ ನೀವೇ ಡೈರೆಕ್ಟಾಗಿ ಹೋಗಿ ಎಲ್ಲಿಂದನೋ ಮಾಹಿತಿ ತೊಗೊಂಬೇಡಿ. BWSSB, ಬೆಸ್ಕಾಮು, BBMP ಎಲ್ಲ ನೀವೇ ಡೈರೆಕ್ಟಾಗಿ ಹೋಗಿ ಭೇಟಿಯಾಗಿ. ನಮಗೆ ವಾರ್ಡ್ ಮ್ಯಾಪಿಂಗ್ ಅಂತ ಫಸ್ಟ್ ಕೊಟ್ಟಿದ್ದರು. ಆ ವಾರ್ಡ್ ಮ್ಯಾಪಿಂಗ್ ಮಾಡ್ತಿದ್ದಾಗ ಎಷ್ಟು ನಾಲೆಜ್ ಬಂತು ಅಂದರೆ, ಆಮೇಲೆ ನಾವು ಮಾಡ್ತಾ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದಾಗ ಪ್ರಾಜೆಕ್ಟು ದೇವಿಕಾ ಅವರು ಹೇಳಿದ್ರಲ್ಲ ಆ ಥರ ಪ್ರಾಜೆಕ್ಟು ನಮಗೇನು ಕೊಟ್ಟಿದ್ರು, ಯಾವುದಾದ್ರೂ ಒಂದು 3 ಇಶ್ಯೂಸ್ನ ತಗೊಂಡು ನೀವು ಅದನ್ನು ಸಾಲ್ವ್ ಮಾಡಿ ಅದನ್ನು ಪ್ರಾಜೆಕ್ಟ್ ಮಾಡಿ ತೊಗೊಂಬನ್ನಿ. ನಮಗೆ ಈ ಥರ ಪ್ರೆಸೆಂಟೇಷನ್ ಇದೆಲ್ಲ ಗೊತ್ತಾಗಲ್ಲ ಬೇರೆ ಫಸ್ಟು. ಆವಾಗ ನಮ್ಮ ಮಕ್ಕಳು ಹೆಲ್ಪ್ ಮಾಡೋರು ಅದನ್ನೆಲ್ಲ ಹೇಳಿ ಪ್ರೆಸೆಂಟೇಷನ್ ಮಾಡಬೇಕು ಅಂತಂದರೆ. ಆಮೇಲೆ ಇಲ್ಲಿ ಇವ್ರು ಹೇಳಿದ ಥರ ಸುಷ್ಮಾ, ರಘು ಮತ್ತು ಇನ್ನೂ ಮಕ್ಕಳೆಲ್ಲ ಇದ್ರಲ್ಲ ಅವರೆಲ್ಲ ಹೆಲ್ಪ್ ಮಾಡೋರು ನಮಗೆ. ಆದರೆ ನಾವಂತೂ ಪ್ರಾಜೆಕ್ಟ್ ಅಲ್ಲಿ ಮಾಡ್ತಿದ್ವಿ. ಆವಾಗ 3 ಇಶ್ಯೂಸ್ ಏನು ತೊಗೊಬೋದು ನಾವು ಅಂತ ನೋಡಿದ್ರೆ, ಅದೇ ರೋಡಲ್ಲಿ ಓಡಾಡಿರ್ತೀವಿ, ಅಲ್ಲೇ ಮನೆ ಇರುತ್ತೆ, ಎಷ್ಟೊಂದು ಸತಿ ಹೋಗಿರ್ತೀವಿ, ಅದು ಇಶ್ಯೂ ಅಂತ ನಮ್ಮ ಕಣ್ಣಿಗೆ ಕಾಣಿಸಿರಲ್ಲ. ಆ ಇಶ್ಯೂ ಅಂತ ಒಂದು ಆ್ಯಂಗಲ್ ಇಟ್ಕೊಂಡು ಒಂದು ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ 3 ಇಶ್ಯೂ ಏನು 300-400 ಇಶ್ಯೂಸ್ ಐತೆ ವಾರ್ಡಲ್ಲಿ. ಅಲ್ಲಿ ತನಕ ನಾವು ನೋಡಿ ಇದನ್ನು ಇಶ್ಯೂಸ್ನ ನಾವು ಆ ಆ್ಯಂಗಲ್ ನಮ್ಗೆ ಅದು ಒಂದು ಇಶ್ಯೂ ಅಂತಲೇ ಅನಿಸಿರಲಿಲ್ಲ. ಇದರಲ್ಲಿ ನಾವು ಹಿಂಗೆ ಹುಡ್ಕೊಂಡು ಹೋದಾಗ ಒಂದೊಂದು ಅಲ್ಲಲ್ಲಿ ವೈರ್ಗಳು, ಸ್ಟ್ರೀಟ್ ಲೈಟ್ ಪ್ರಾಬ್ಲಮ್ಮು, ಗುಂಡಿಗಳು, ಗಾರ್ಬೇಜು. ಆವಾಗ ಸರಿ ಇದು ನಮ್ಮದು ಕೆಲಸ ಅಲ್ಲ ಅಂತ ನಾವು ಇದ್ದಿದ್ದು, ಇದು ನಮ್ಮ ಕೆಲಸ ಸಿವಿಕ್ ಲೀಡರಾಗಿ ನಾವು ಮಾಡಬೇಕು ಅಂತ ಅಂದ್ಬಿಟ್ಟು ಆವಾಗ ಸ್ಟಾರ್ಟ್ ಮಾಡಿದ್ದು. ನಾನು ಆವಾಗ ಸ್ಟಾರ್ಟಿಂಗಲ್ಲಿ ನಮ್ಮ ಕಾರ್ಪೊರೇಟ್ರ್ ಅವ್ರ ಜೊತೆಗೆ ಸೇರಿಕೊಂಡು ಅಲ್ಲೊಂದು ಮೋರಿ ಬ್ರಿಡ್ಜ್ ಮಾಡಬೇಕಾಗಿತ್ತು. ಅದನ್ನು ಒಂದು ಕೆಲಸನ ಫಸ್ಟು ತುಂಬ ಎಫೆಕ್ಟಿವ್ ಆಗಿ ಸಕ್ಸಸ್ಫುಲ್ಲಾಗಿ ಅದನ್ನು ಮಾಡಿ ಈ ಪ್ರಾಜೆಕ್ಟ್ಗೂ ಕೊಟ್ಟಿದ್ದೆ. ಅಲ್ಲಿ ನಿಂತು ನಮ್ಮ ವಾರ್ಡಲ್ಲಿ ಹೋರಾಟ ಮಾಡಿ ಆ ಕೆಲಸನೂ ಮುಗಿಸಿದೆ. ಆವಾಗ MLA ಇವ್ರು ಬಂದುಬಿಟ್ಟಿದ್ರು, ಗೋಪಾಲಯ್ಯ ಅವರು, ಕಾರ್ಪೊರೇಟ್ರ್ ಕಾಂಗ್ರೆಸ್ ಅವರು ಇದ್ದರೂ ಪರವಾಗಿಲ್ಲ. ನಾನು 2015 ನನಗೆ ಎಲೆಕ್ಷನ್ ಬಂದಿದ್ದಾಗ ನಾವು ಈ ಕಾಂಗ್ರೆಸ್ಸಲ್ಲಿ ಇದ್ದೀವಿ, ನಮಗೆ ಯೂತ್ ಕಾಂಗ್ರೆಸ್ ಕೋಟಾದಲ್ಲಿ ಸೀಟ್ ಸಿಗ್ಬೋದಲ್ಲ, ಇಷ್ಟು ವರ್ಕ್ ಮಾಡ್ತಿದ್ದೀವಲ್ಲ ಅಂತ ಎಷ್ಟು ಕಷ್ಟಪಟ್ಟಿದ್ರು ನನಗೆ ಸೀಟ್ ಆಗಲಿಲ್ಲ. ಆವಾಗ ನಿಮ್ಗೆ ಏಜ್ ಇದೆ, ಇನ್ನೂ ಕಾರ್ಪೊರೇಷನ್ ಸಿಕ್ಕಿಲ್ಲ ಅಂದರೆ MLA ಟಿಕೆಟ್ ಕೊಡ್ತಾರೆ, ಇಲ್ಲಾಂದರೆ ನಿಮಗೆ ಮುಂದಕ್ಕೆ ದೊಡ್ಡ ಅವಕಾಶಗಳು ಸಿಗುತ್ತೆ ಅಂತ ಕೊಟ್ಟಿಲ್ಲ, ನಮ್ಮದು ರಿಜೆಕ್ಟ್ ಮಾಡಿದ್ರು. ನಾನು ಇಲ್ಲಿ ಎಲ್ಲ ಆವಾಗ ಕ್ಲಾಸಲ್ಲಿ ಇದ್ನಲ್ಲ, ಚೇಂಜ್ ತರಬೇಕು, ಕೊಟ್ಟಿರೋರಿಗೆ ಕೊಡ್ತಾರೆ, ಇಷ್ಟೊಂದು ಲೂಟಿ ಮಾಡಿರೋರಿಗೆ ಸೀಟ್ ಕೊಡ್ತಾರೆ, ನಾವು ನಿಲ್ಲೇಬೇಕು ಅಂತ ನಾನು ಇಂಡಿಪೆಂಡೆಂಟಾಗಿ ನಿಂತಿದ್ದೆ ಎಲೆಕ್ಷನಲ್ಲಿ. ಆವಾಗ ನನಗೆ ಟೈಮ್ ಇರಲಿಲ್ಲ, 1 ವೀಕ್ ಟೈಮ್ ಇತ್ತು ಅಷ್ಟೇ. ಎಲ್ಲರಿಗೂ ನಾವು ಏನು ಮಾಡಿದ್ರು ಎಫೆಕ್ಟಿವ್ ಆಗಿ ಮಾಡ್ತೀವಲ್ಲ, ಅದರಿಂದ ಇವರು ಕಾಂಗ್ರೆಸ್ ಅವರು ಫುಲ್ ಐಡೆಂಟಿಫಿಕೇಷನ್ ಆಗಿಬಿಟ್ಟಿದೆ. ಆವಾಗ ಏನಾಯಿತು, ನನಗೆ ಪ್ರಚಾರ ಮಾಡೋಕ್ಕಾಗಲಿಲ್ಲ. ಒಂದು 653 ಏನೋ ವೋಟ್ಸ್ ಬಂತು ಅಷ್ಟೇ. ಆವಾಗ ಕಾಂಗ್ರೆಸ್ಸಿಂದ ಆಚೆ ಬಂದಿದೆ ನಾನು. ಆ್ಯಕ್ಚುಲಿ ಅವರು ನಾವು ಹೆಂಗೆ ಡಿಫೀಟ್ ಆಗಿಬಿಟ್ಟು ಸ್ವಲ್ಪ ಫ್ರಸ್ಟ್ರೇಷನ್ ಆಗಬಾರ್ದು ಅಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ದೇವಿಕಾ ಅವರು. ಸೊ ಸೇಮ್ ನಾನು ಪಾರ್ಟಿಯಿಂದ ಕಾಂಗ್ರೆಸ್ ವಿರುದ್ಧ ನಿಂತಿದ್ದೆ, ಬಂಡಾಯ ಕಾಂಗ್ರೆಸ್ ಅಂತ ಆಚೆ ಬಂದೆ. ಮತ್ತು ಏನು ಮಾಡೋದು, ನನ್ನದು ವರ್ಕ್ ಅಂತೂ ಇದೆ. ಆವಾಗಲೇ ನಿಜವಾಗ್ಲೂ ನಮ್ಮ ಇಷ್ಟು ಬ್ಯಾಚಲ್ಲಿ ಯಾರು ಈ BPAC ಪ್ಲ್ಯಾಟ್ಫಾರ್ಮ್ನ ಉಪಯೋಗ ಪಡಿಸ್ಕೊಂಡಿದ್ದಾರೋ ಇಲ್ವೋ, ಅದನ್ನು ಅಚ್ಚುಕಟ್ಟಾಗಿ ಉಪಯೋಗ ಮಾಡಿಕೊಂಡು ನನ್ನದೇ ಆದಂಥ ಓನ್ ಐಡೆಂಟಿಟಿನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮ್ಮೆಲ್ಲರಿಗೂ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಯಾಕೆಂತಂದರೆ ಆವಾಗ ನಾನು ಪಾರ್ಟಿಯಿಂದ ಆಚೆ ಬಂದಿದ್ದ ತಕ್ಷಣ ತಿರ್ಗಾ ಎಲ್ಲ ನನ್ನ ಕಾರ್ಯಕ್ರಮ ಏನಿದೆ, ಬ್ಲ್ಯಾಕ್ ಸ್ಪಾಟ್ ರಿಮೂವ್ ಮಾಡಬೇಕಾ ಮಾಡಿ, ಅಲ್ಲಿ ಬ್ಲ್ಯಾಕ್ ಸ್ಪಾಟ್ ಇದೆಯಾ, ನನ್ನದೇ ಆದಂಥ ಟೀಮ್ ಇದೆ, ವಾಲಂಟಿಯರ್ಸ್ ಇದ್ದಾರೆ, ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ವಿಮೆನ್ಸ್ ಇದ್ದಾರೆ, ಯೂತ್ ವರ್ಕರ್ಸ್ ಇದ್ದಾರೆ, ವಾಲಂಟಿಯರ್ಸ್ ಎಲ್ಲರನ್ನೂ ಇಟ್ಕೊಳ್ಳೋದು, ಅಲ್ಲಿ ಕಾರ್ಯಕ್ರಮ ಮಾಡೋದು. ಯಾರು ಬ್ಯಾನರ್, ಯಾರ ಹತ್ರ ನನ್ನ ಪ್ರೋಟೋಕಾಲ್ ಇಲ್ಲ, ಏನಿಲ್ಲ, ನನ್ನ ಪಾಡಿಗೆ ಮಾಡ್ತಾ ಇರ್ತೀನಿ. ಒಂದು ವಿಮೆನ್ ಸಮಾವೇಶ ಮಾಡಬೇಕಾ, ಮಹಿಳೆಯರಿಗೆ ಸ್ಕೀಮ್ಸ್ ಬಗ್ಗೆ ಒಂದು 500 ಜನ ಮಹಿಳೆಯರನ್ನ ಸೇರಿಸೋದು, ಏನು ಅಧಿಕಾರಿಗಳು ಯಾರ್ಯಾರು ಇದ್ದಾರೆ ಅವ್ರನ್ನ ಕರೆಯೋದು, ಏನು ಅವರಿಗೆ ಬೆನಿಫಿಟ್ ಇದೆ ಮಾಡೋದು, ಎಲ್ಲ ಕಾರ್ಯಕ್ರಮಗಳು ಮಾಡಿ ನಾನಂತೂ ಸುಮ್ಮನೆ ಕೂತಿಲ್ಲ. ನಂದು ಇನ್ನೂ ಪಾರ್ಟಿ ಅಂಡರಲ್ಲಿ ಅವ್ರನ್ನ ಕರಿಬೇಕು, ಅವ್ರ ಕೆಳಗಡೆ ಮಾಡಬೇಕು. ಸರ್ ನಾನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ಅವ್ರಿಗೊಂದು ಮಾತು ಹೇಳ್ಬೇಕಲ್ಲ ಅನ್ನೋದು ಇರಲಿಲ್ಲ ನನಗೆ. ಸೊ ಆವಾಗ ನಾನು ಚೆನ್ನಾಗಿ ಇನ್ನೂ ನನ್ನ ಕ್ಷೇತ್ರದಲ್ಲಿ ನನ್ನದೇ ಆದಂಥ ಓನ್ ಐಡೆಂಟಿಟಿ, ನನ್ನದೇ ಬ್ರ್ಯಾಂಡ್ನ ನಾನು ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡಿದ್ದೆ. ಈ BPAC ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡಿಕೊಂಡೆ.
ಅದಾದ ನಂತರ ನನಗೆ ಇವರು ನಮ್ಮ ಕ್ಷೇತ್ರದಲ್ಲಿ MLA ಮತ್ತು ಡೆಪ್ಟಿ ಮೇಯರ್ ಆಗಿ ಮೇಡಮ್ ಇದ್ದರು ಹೇಮಲತಾ ಅವರು. ಅವ್ರೇನು ಮಾಡಿದ್ರು, ನೀವು JDS ಪಾರ್ಟಿಗೆ ಬರಬೇಕು, ನಿಮಗೆ ನಾವು ಒಳ್ಳೆ ಪೋಸ್ಟಿಂಗ್ ಕೊಡ್ತೀವಿ, ಒಳ್ಳೆ ಇದು ಮಾಡ್ತೀವಿ, ನಿಮ್ಮಂಥವ್ರು ನಮ್ಮ ಜೊತೆಗೆ ಇರಬೇಕು ಅಂದರು. ಆವಾಗ ನಾನು ಕೇಳಿದ್ದು ಒಂದೇ, ನಾನು ಏನೂ ಕೇಳಲ್ಲ ನಿಮ್ಮ ಹತ್ರ, ನನಗೆ ಒಂದು ಕಾರ್ಪೊರೇಷನ್ ಸೀಟ್ ಕೊಡಬೇಕು ನೀವು ಅಷ್ಟೇ ಅಂತ ಅಂದೆ. ಮೇಡಮ್ ಹೇಮಲತಾ ಅವರು, ಇಲ್ಲ ಮೇಡಮ್ ಖಂಡಿತ ಮಾಡ್ತೀವಿ ಅಂತ. ಅವರು ಅಷ್ಟೇ, ನನಗೇನು ಬೇಡ, ನನಗೊಂದು ಎಲೆಕ್ಷನ್ ಬಂದಾಗ ಒಂದು BBMP ಸೀಟ್ ಕೊಡಬೇಕು, ಎಷ್ಟು ನನ್ನದೇ ಆದಂಥ ಬ್ಯಾಕ್ಗ್ರೌಂಡು, ನಾನು ಎಷ್ಟು ಜನ ಇಟ್ಟಿದ್ದೀನಿ, ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದೀನಿ, ಏನೇನು ಕೆಲಸಗಳು ಮಾಡಿದ್ದೀನಿ ಅಷ್ಟೇ ಎಫೆಕ್ಟಿವ್ ಆಗಿ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಆವಾಗ ನನ್ನ ಕುಮಾರಸ್ವಾಮಿ ಅವ್ರ ಹತ್ರ ಡೈರೆಕ್ಟಾಗಿ ಕರ್ಕೊಂಡೋಗಿ ಅವರು ನನ್ನ JDS ಪಕ್ಷಕ್ಕೆ ಸೇರಿಸಿದ್ದು. ಸೊ ಆಮೇಲೆ ಇವಾಗಲೂ ಅಷ್ಟೇ, ಆ ಥರ ಒಂದು ಆ ಟೈಮಲ್ಲಿ ಕಾಂಗ್ರೆಸ್ ಅವರು ಕೇಳಿದರು, ನೀವು ನಿಮ್ಮಂಥ ಡೈನಮಿಕ್ ಆಗಿರೋರು ನಮ್ಮ ಪಾರ್ಟಿಗೆ ಬೇಕು, ಮತ್ತೆ ಬನ್ನಿ ಅಂತ. ಅದನ್ನೆಲ್ಲ ಡಿಮ್ಯಾಂಡ್ ಯಾವಾಗ ಕ್ರಿಯೇಟ್ ಆಯಿತು ಅಂದರೆ, ನಮ್ಮದೇ ಆದಂಥ ನನ್ನ ಹಿಂದೆ ಒಂದಷ್ಟು ಜನ ಇದ್ದಾರೆ, ಅಷ್ಟು ವೋಟ್ ಇದೆ, ಅಷ್ಟು ಹೆಣ್ಮಕ್ಳು ಗುಂಪಿದೆ ಇವ್ರ ಹತ್ರ ಅನ್ನೋವಾಗ ಅವರೇ ನಮ್ಮ ನೆಸೆಸಿಟಿ ಬೇಕು ಅಂತ ಬಂದು ನಮ್ಮ ಪಾರ್ಟಿಗೆ ಬನ್ನಿ ಅಂತ ಮತ್ತೆ ಕಾಂಗ್ರೆಸ್ಸಿಂದನೂ ನನಗೆ ಆಫರ್ ಬಂತು. ಮತ್ತು ಇವರು ಲೋಕಲ್ MLA ಇದ್ರಲ್ಲ, ಸೊ ಇವರು ಕೂಡ ಕರೆದಿದ್ರು. BJPಯಿಂದ ಒಬ್ಬರು ವಿರೋಧ ಪಕ್ಷ ನಾಯಕವಾಗಿದ್ದರು, ಅವರು ಕೂಡ ಹೇಳಿದ್ರು, ನಾವೆಲ್ಲ ದೊಡ್ಡದಾಗಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಮೇಡಮ್, ಈ ಥರ ನೀವು ಬನ್ನಿ ಅಂತ ಅಂದ್ಬಿಟ್ಟು. ಸೊ ನಾನಂತೂ ಇದು ಒಂದು ರೀಜ್ನಲ್ ಪಾರ್ಟಿಯಾಗಿದೆ ಅಂತ ಅಂದ್ಬಿಟ್ಟು, ಸರಿ JDS ನಮ್ಮ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಕೂಡ ಇಲ್ಲಿ ಕೈಗೆ ಸಿಗಂಗಿದ್ದಾರೆ ಅನ್ನೋ ಮಟ್ಟಿಗೆ ಅಲ್ಲಿಗೆ ನನಗೆ ಐಡಿಯಾಲಜಿನೂ ಕೂಡ ಕಾಂಗ್ರೆಸ್ ಥರ ಇದೂ ಒಂದು ಜಾತ್ಯತೀತ ಅನ್ನೋ ಒಂದು ಐಡಿಯಾಲಜಿ ನನಗಿತ್ತು. ಸೊ ನಾನು ಅಲ್ಲಿ ಸೇರಿಕೊಂಡೆ. ಸೊ ಅಲ್ಲಿ ಸೇರಿದ ಮೇಲೆ ಇವಾಗ ನಂದು ಏನು ಕೆಲಸಗಳು ಇದೆಯೋ ನಾನು ಮಾಡ್ಕೊಂಬರ್ತಾ ಇದ್ದೀನಿ. ಇವಾಗ ಗೌರ್ಮೆಂಟ್ ಕೊಲ್ಯಾಷನ್ ಆಗಿರ್ಬೋದು, ಆದ್ರೂ ಕೂಡ ಮೈತ್ರಿ ಆಗಿರ್ಬೋದು, ಪಕ್ಷ ಆಗಿದ್ದರೂ ನಮಗೆ ಎಷ್ಟು ವಾರ್ಡ್ ಕೊಡ್ತಾರೋ ನಮ್ಮದ್ರಲ್ಲಿ ಒಂದು JDSಗೆ ಇಷ್ಟು ಸೀಟ್ ಅಂತ ಇದ್ದೇ ಇರುತ್ತೆ, BJP ಜೊತೆಗೆ ಇದ್ರೂ. ಸೊ ಅದರಲ್ಲಿ ಒಂದು ಸೀಟ್ ಅಂತೂ ನಮಗೆ ಕನ್ಫರ್ಮ್ ಆಗಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಇದ್ದೀನಿ. ಸೊ ನಾವು ಈ ಥರ ವುಮೆನ್ ಗ್ರೂಪ್ಸ್ ಆಗಲಿ, ಇದು ನಮ್ಮ BPACಯಿಂದ ನಮ್ಮ ದೇವಿಕಾ ಅವರು ಹೇಳಿದ ಥರ, ಸಂಪತ್ ಸರ್ ಹೇಳಿದ ಥರ, ನಾವು ಅಲ್ಯುಮಿನಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ, BPAC ಸಹ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ, ಒಳ್ಳೆ ರಾಜಕೀಯ ವ್ಯಕ್ತಿಗಳು, ರಾಜಕೀಯಕ್ಕೆ ಒಳ್ಳೆಯವರು ಬರಬೇಕು, ಬದಲಾವಣೆ ಬರಬೇಕು, ಈ ಕರಪ್ಷನ್ನು ಇದೆಲ್ಲ ಹೋಗಬೇಕು ಅಂತಂದರೆ ಅವ್ರು ಹೇಳಿದ ಥರ ನಾವೆಲ್ಲ ಇವಾಗ ಒಂದೇ ಫ್ಯಾಮಿಲಿ. ನಾವು ಅವರು BJP, ಇವರು ಕಾಂಗ್ರೆಸ್ಸು, ಇವರು JDS ಇದೆಲ್ಲ ಇಲ್ಲವೇ ಇಲ್ಲ. ನಮಗೆ ಬೆಂಗಳೂರು ಅಂತ ಬಂದಿದ್ದಾಗ ನಾವು ಏನು ಮಾಡ್ಬೋದು, ಬೆಟರ್ ಬೆಂಗಳೂರು ಹೆಂಗೆ ಗವರ್ನೆನ್ಸ್ ಹೆಂಗೆ ಚೆನ್ನಾಗಿ ತರ್ಬೋದು, ಇದಕ್ಕೆ ಏನು ಮಾಡ್ಬೋದು, ಏನು ಕಾರ್ಯಕ್ರಮಗಳು ಕೊಡ್ಬೋದು, ಮತ್ತು ನಾವು ಇವ್ರ ಜೊತೆಗೆ ಸೇರಿಕೊಂಡು, ಯಾಕೆಂದರೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ, ಎಲ್ಲೂ ಈ ಥರ ಟ್ರೈನಿಂಗು ಎಷ್ಟೇ ಫೀಸ್ ಕೊಟ್ಟರು ಅಂತೂ ಸಿಗೋದಿಲ್ಲ. ಸೊ ಈ ಥರ ಒಂದು ಒಳ್ಳೆ ಇದಕ್ಕೆ ಟ್ರೈನಿಂಗ್ಗೆ ನೀವೆಲ್ಲರೂ ಕೂಡ ಸೆಲೆಕ್ಟ್ ಆಗಿದ್ದೀರಾ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಮಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದ ನಮ್ಮ ಅಲ್ಯುಮಿನಿ ಅಸೋಸಿಯೇಷನ್ ಮತ್ತು BPAC ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಜಯಲಕ್ಷ್ಮಿ ಮೇಡಮ್. ಸೊ ನಾವು ಈ ಜನರಲಿ ಏನು ಕರಿತಾ ಇದ್ದೀವಿ ಅಂದರೆ ಟ್ವಿನ್ ಸಿಸ್ಟರ್ಸ್ ಅಂತ ಕರಿತಾ ಇದ್ದೀವಿ, ಜಯಲಕ್ಷ್ಮಿ ಮೇಡಮ್ ಮತ್ತು ದೇವಿಕಾ ಮೇಡಮ್. ಇಬ್ಬರು, ಇವರು BJP, ಅವ್ರು ಕಾಂಗ್ರೆಸ್ ಸ್ಟಾರ್ಟಿಂಗಲ್ಲಿ, ಇಬ್ಬರು ಜೊತೆಯಲ್ಲೇ ಬರೋರು, ಜೊತೆಯಲ್ಲೇ ಹೋಗೋರು. ಈಗ ನಮ್ಮ ಅಲ್ಯುಮಿನಿಯಲ್ಲಿ ಏನಂತ ಕರಿತೀವಿ ಅಂದರೆ ಜಯಲಲಿತಾ ಅಂತ ಶಶಿಕಲಾ ಅಂತ ಕರಿತೀವಿ. ಸೊ ನಮ್ಮ ಮೀಟಿಂಗಲ್ಲಿ ಅವರಿಬ್ಬರು ಒಟ್ಟಾಗಿ ಕೂತ್ಕೊತಾರೆ, ಮಾತಾಡ್ತಾ ಇರ್ತಾರೆ, ನಾವು ಹೇಳ್ತೀವಿ ಮೇಡಮ್ ಮೀಟಿಂಗ್ ಅಂತ ಇರ್ತೀವಿ. ಬಟ್ ಇದು ಒಂಥರ ಯುನಿಕ್ನೆಸ್ B ಕ್ಲಬ್ ಅಲ್ಯುಮಿನಿಯಲ್ಲಿ. ಔಟ್ ಆಫ್ ಪಾರ್ಟಿ ಅವ್ರು ಬಂದು ನಾನು ಕೆಲವು ವಿಷಯಗಳು ಓಪನ್ ಆಗಿ ಹೇಳ್ಬೋದು ಇಲ್ಲಿ ಈ ಸೆಷನಲ್ಲಿ. ನನ್ನ ಎಲೆಕ್ಷನ್ ಟೈಮಲ್ಲಿ ಐ ಆಮ್ ಕಂಟೆಸ್ಟಿಂಗ್ ಫ್ರಮ್ BJP, ಕಾಂಗ್ರೆಸ್ಸಿಂದ ಬಂದು ನನಗೆ ಕ್ಯಾಂಪೇನ್ ಮಾಡಿದ್ರು ಕೆಲವು B ಕ್ಲಬ್ ಲೀಡರ್ಸ್, ವಿತೌಟ್ ದೇರ್ ಪಾರ್ಟಿ ಇದು ನನಗೆ ಬಂದು ಕ್ಯಾಂಪೇನ್ ಮಾಡಿದ್ರು, ಹೆಲ್ಪ್ ಮಾಡಿದ್ರು. ಆ್ಯಂಡ್ ರವಿಕುಮಾರ್, ಎವ್ರಿಬಡಿ ಹೀ ಈಸ್ ಇನ್ ಆಪ್. ಬಟ್ ಈ ಐಡಿಯಾಲಜಿ ಬಿಟ್ಟು, ಬಿಕಾಸ್ ವಿ ವಾಂಟ್ ಸಂಬಡಿ ಹೂ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ ಪೊಲಿಟಿಕಲ್ ಲೀಡರ್ಸ್ ಟು ವಿನ್. ಈಗ ಸುಧಾ ಅವರಿದ್ದಾರೆ, ಆಸ್ ಐ ಸೆಡ್, ಶೀ ಈಸ್ ಅವರ್ ವಾಲಂಟಿಯರ್ ಟೀಚರ್, ದೊಡ್ಡನಗುಂದಿಯಲ್ಲಿ ಅಷ್ಟು ಕೆಲಸ ಮಾಡ್ತಾರೆ. ಮೋಹನ್ ಇದ್ದಾರೆ. ಸೊ ವೆನ್ ಐ ಗೆಟ್ ಡೌನ್, ಎನರ್ಜಿ ಡೌನ್ ಆಗುವಾಗ ಮೋಹನ್ ನೋಡ್ತಾ ಇರ್ತೀನಿ ನಾನು. ಸೊ ದ ವೇ ಈಸ್ ಫೈಟಿಂಗ್. ಸೊ ಸ್ಟೇಟ್ ಲೆವೆಲಲ್ಲಿ ಆಪಲ್ಲಿ ಪೊಸಿಷನಲ್ಲಿ ಇದ್ದಾರೆ. ಸೊ ದೀಸ್ ಆರ್ ದ ಯುನಿಕ್ ಆಲ್ ನೋನ್ ಫೇಸಸ್. ಬ್ಯಾಚ್ 9ನಲ್ಲಿ ಆಲ್ರೆಡಿ ಡಬಲ್ ಎನರ್ಜಿ ಇದೆ. ಆ್ಯಂಡ್ ಐ ವೆಲ್ಕಮ್ ಅವರ್ ಗೀತಾ. ಈಗ ನಾವೆಲ್ಲ ಏನು ಮಾತಾಡಿದ್ದೀವೋ, ವಿ ಆಲ್ ಫೈಟ್ ಫಾರ್ ಇಶ್ಯೂಸ್ ಆನ್ ದ ಗ್ರೌಂಡ್. ಗೀತಾನು ಹಂಗೆ. ಸೊ ಶೀ ಈಸ್ RWA person, and then she fight for changes in their ward. Everything is okay. Somebody who is fighting inside B Club alumni to bring a change is Geeta. So ನಮ್ಮ B Club alumni ಒಳಗೆ, if there is somebody who is fighting for change
ಅದನ್ನು ಪುಷ್ ಮಾಡ್ತಾರೆ ಅಂದರೆ ಇಟ್ ಈಸ್ ಅವರ್ ಫೈಟರ್ ಗೀತಾ. ಸೊ ಓವರ್ ಟು ಗೀತಾ, ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ನೈಸ್ ಇಂಟ್ರೊಡಕ್ಷನ್. ಎನಿವೇ ಐ ವಾಸ್ ನಾಟ್ ಪ್ರಿಪೇರ್ಡ್ ಫಾರ್ ದಿಸ್, ಬಟ್ ಸ್ಟಿಲ್ ನಾನು ಏನು ಮಾಡಿದ್ದೀನಿ, ಇನ್ ವಾಟ್ ವೇ ಬಿ ಕ್ಲಿಪ್ ಬಿ ಪ್ಯಾಕ್ ಹ್ಯಾಸ್ ಹೆಲ್ಪ್ ಮೀ ಅನ್ನೋದು ನಾನು ಜಸ್ಟ್ ವೆರಿ ಶಾರ್ಟ್ ಟೈಮ್ ತೊಗೊತೀನಿ. ಯಾಕಂದರೆ ಲೆಟ್ ಮಿ ನಾಟ್ ಬೋರ್ ಯು ವಿತ್ ಆಲ್ ದ ಥಿಂಗ್ಸ್, ಬಿಕಾಸ್ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ನನ್ನ ಫ್ರೆಂಡ್ಸ್ ವಿ ಆರ್ 3 friends here, Jayalakshmi, Devika and now, and we belong to each parties, BJP, JDS and I'm Congress. So this is how it is. So even though we are divided by parties, we are united by BPAC. So that is the motto we carry everywhere. Okay, so ನೀವು ಅಷ್ಟೇ ಇನ್ಮೇಲಿಂದ you'll be united with BPAC, no matter what you are, what your affiliations are outside, but you are one in BPAC. So that is one thing. And I'm Geeta first. My name is Geeta. So I belong to Sanjay Nagar, that is Hebbal constituency. And my MLA over there is Mr. Bharati Suresh, who is the current minister for rural development and planning. Okay, so under his leadership also we have done a lot of programs. But ನಾನು ಲೆಟ್ ಮಿ ಗಿವ್ ಅ ಶಾರ್ಟ್ ಇಂಟ್ರೊಡಕ್ಷನ್ ಆಫ್ ವಾಟ್ ಐ ಆಮ್, ಫ್ರಮ್ ವೇರ್ ನಾನು ಎಲ್ಲಿಂದ ಬಂದೆ, ಹೇಗೆ ಬಂದೆ ಅಂತೇಳಿ, ಬಿಕಾಸ್ ಯು ವಿಲ್ ನೋ ವಾಟ್ ಈಸ್ ಮೈ ಬ್ಯಾಕ್ಗ್ರೌಂಡ್ ಅಂತಂದರೆ ಐ ಹ್ಯಾಡ್ ನೋ ಎನಿ ಅಫಿಲಿಯೇಷನ್, ಯಾವುದು ಇಂಟ್ರೆಸ್ಟ್ ಇರಲಿಲ್ಲ. CM ಯಾರು, PM ಯಾರು, ಏನು ಗೊತ್ತಿರಲಿಲ್ಲ. ಐ ವಾಸ್ ಅ ಕಂಪ್ಲೀಟ್ಲಿ ಹೌಸ್ ವೈಫ್. ಮನೇಲಿ ಕೂತ್ಕೊಂಡು ಒಂದಿನ ನ್ಯೂಸ್ ಪೇಪರ್ ನೋಡಿದೆ, ಸೇಯಿಂಗ್ ದ್ಯಾಟ್ BBMP ಎಲೆಕ್ಷನ್ಸ್ ಆರ್ ಪೋಸ್ಟ್ಪೋನ್ಡ್ ಅಂತಂದರು. ಸೊ ನಮ್ಮದು ಏನೋ ಜಾತಕದಲ್ಲಿ ಏನೋ ಇತ್ತು ದಟ್ ಯು ಹ್ಯಾವ್ ಸಮ್ ಆಪ್ಷನ್ ಇನ್ ಪಾಲಿಟಿಕ್ಸ್, ಏನೋ ಮಾಡಬೇಕು, ಏನೋ ಸಾಧನೆ ಮಾಡಬೇಕು ಅಂತಿದ್ದೆ. ಸೊ ನಮ್ಮ ಅಸ್ಟ್ರಾಲಜರು ಹೇಳಿದರು, ನೋಡಿ ನಿಮಗೆ BBMP ಎಲೆಕ್ಷನ್ಸ್ ಮುಂದೆ ಹಾಕಿದ್ದಾರೆ, ಯು ಹ್ಯಾವ್ ಅ ಚಾನ್ಸ್. BBMP ಅಂದರೆ ಗೊತ್ತಿಲ್ಲ, ವಾಟ್ ಈಸ್ BBMP ಎಲೆಕ್ಷನ್ಸ್ ಅನ್ನೋದು, ಹೌ ವಿಲ್ ಐ ಗೋ ಇನ್ ಟು ಇಟ್. ಸೊ ಅದು ಸ್ವಲ್ಪ ತಲೆಯಲ್ಲಿ ಕೂತ್ಕೊಂಡಿತ್ತು, ಸೇಯಿಂಗ್ ದಟ್ ಯು ಆರ್ ಅ ಪಬ್ಲಿಕ್ ಪರ್ಸನ್ ಅಂತೇಳಿ ಕೊಟ್ಟಾಗ, ಸೊ ಲೆಟ್ ಮೀ ಟ್ರೈ ಸಮಥಿಂಗ್, ಸ್ವಲ್ಪ ಚೇಂಜಸ್ ತರೋಣ. ಬಿಕಾಸ್ ಐ ಡಿಡ್ ಸಫರ್ ಅ ಲಿಟಲ್. ಅದಕ್ಕೋಸ್ಕರ ನಾವು ಸಫರ್ ಆದ ತಕ್ಷಣ ನಾವು ಬಂದುಬಿಡ್ತೀವಿ ಆ ಫೀಲ್ಡ್ಗೆ. ಯಾಕೆ ಸಫರ್ ಆದೆ ಅಂತಂದರೆ ಇಟ್ಸ್ ಬಿಕಾಸ್ ಆಫ್ ಮೈ ಹಸ್ಬೆಂಡ್ಸ್, ಬಿಕಾಸ್ ಹಿ ವರ್ಕ್ಸ್ ಫಾರ್ ಎ ಗೌರ್ಮೆಂಟ್ ಆರ್ಗನೈಸೇಷನ್. ಅಲ್ಲಿ ಸ್ವಲ್ಪ ಟ್ರಾನ್ಸ್ಫರ್ದು ಪ್ರಾಬ್ಲಮ್. ಹೀ ಈಸ್ ಅ ವೆರಿ ಸಿನ್ಸಿಯರ್ ಪರ್ಸನ್. ಸಿನ್ಸಿಯರ್ ಪರ್ಸನ್ಗೆ ದುಡ್ಡು ತಗೊಳ್ಳಲ್ಲ ಅಂತಂದರೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದು ಭಾಳ ಕಷ್ಟ ಅಲ್ವಾ? ದುಡ್ಡು ಕೊಟ್ಟೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದು ಇವೆಲ್ಲ ಇತ್ತು. ಸೊ ದೇರ್ ವಿಧಾನಸೌಧಕ್ಕೆ ಹೋಗೋದು ಬರೋದು ಇವೆಲ್ಲ ಮಾಡ್ತಾಯಿದ್ವಿ. ಅಂದಾಗ ಒನ್ ಆಫ್ ದ ಸೆಷನ್ಸಲ್ಲೆಲ್ಲನೂ ನೋಡ್ತಾ ಇದ್ದೆ ಹೋಗೋದು ಸೆಷನ್ ಒಳಗೆ. ದೆನ್ ಐ ಥಾಟ್ ಇವನ್ ಐ ಹ್ಯಾವ್ ಟು ಬಿ ದೇರ್. ಅಲ್ಲಿ ಇದ್ರೇ ನಂಗೆ ಚೇಂಜಸ್ ಮಾಡೋಕ್ಕಾಗೋದು, ಇಲ್ಲಿದ್ದರೆ ನಾನು ಮಾಡೋಕ್ಕಾಗಲ್ಲ ಅನ್ನೋದೊಂದು ತಲೆಯಲ್ಲಿ ಕೂತ್ಕೊಂತು. ಸೊ ದೆನ್ ಐ ಥಾಟ್, ದೆನ್ ಈ ಬ್ಯಾಕ್ಗ್ರೌಂಡ್ ಆಫ್ ಅಸ್ಟ್ರಾಲಜರ್ ಟೆಲಿಂಗ್ ದಿಸ್, ಆ್ಯಂಡ್ ದೆನ್ BBMP ಎಲೆಕ್ಷನ್ಸ್ ಗೆಟಿಂಗ್ ಪೋಸ್ಟ್ಪೋನ್ಸ್ ಇವೆಲ್ಲ ನೋಡಿದೆ. ನೋಡಿಬಿಟ್ಟು ದೆನ್ ಹೌ ಡು ಯು ಕಂಟೆಸ್ಟ್ ದ ಎಲೆಕ್ಷನ್ಸ್ ಅನ್ನೋದು ಬಂತು. ಓಕೆ, ಲೆಟ್ ಮಿ ಕಂಟೆಸ್ಟ್. ಹೆಂಗಿದ್ರು ಒನ್ ಪರ್ಸನ್ ಇಸ್ ಅರ್ನಿಂಗ್, ಸೊ ನನ್ನ ಫ್ಯಾಮಿಲಿ ನೋಡ್ಕೊಳಕ್ಕೆ ಯಾರೋ ಇದ್ದಾರೆ, ಲೆಟ್ ಮಿ ಗೋ ಔಟ್ ಆ್ಯಂಡ್ ಡೂ ಸಮ್ ಚೇಂಜಸ್ ಅಂದ್ಕೊಂಡೆ. ಐ ಡೋಂಟ್ ನೋ ವೆದರ್ ಇಟ್ ಇಸ್ ಸ್ಟುಪಿಡಿಟಿ ಆರ್ ಇಟ್ ವಿಲ್ ಬಿ ವರ್ತ್ ಇಟ್ ಅನ್ನೋದು ಫ್ಯೂಚರಲ್ಲಿ ಗೊತ್ತಾಗುತ್ತೆ. ಬಟ್ ಎನಿವೇ ಐ ಆಮ್ ಇನ್ ದ್ಯಾಟ್ ಲೆವೆಲ್, ಇನ್ ದ್ಯಾಟ್ ಟ್ರ್ಯಾಕ್. ಓಕೆ, ಸೊ ಹೌ ಡು ಯು ಕಂಟೆಸ್ಟ್ ದ ಎಲೆಕ್ಷನ್ಸ್? ಯಾರು ಏನೂ ಗೊತ್ತಿಲ್ಲ, ಯಾವ ಪೊಲಿಟಿಕಲ್ ಪರ್ಸನ್ ಗೊತ್ತಿಲ್ಲ, ಯಾವ ಪೊಲಿಟಿಕಲ್ ಅಫಿಲಿಯೇಷನ್ ಇಲ್ಲ, ಏನೂ ಇಲ್ಲ. ಐ ಆಮ್ ಅ ಕಂಪ್ಲೀಟ್ ಬೇಸಿಕ್ ಹೌಸ್ ವೈಫ್. ಅಂದಾಗ ದೆನ್ ಐ ವೆಂಟ್ ಆ್ಯಂಡ್ ಅಪ್ರೋಚ್ಡ್ ಅ ಪೊಲಿಟಿಕಲ್ ಪರ್ಸನ್ ಹೂಮ್ ಐ ನೋ ಬಿಲಾಂಗ್ಸ್ ಟು ಸಮ್ ಪಾರ್ಟಿ. ಆ ಪಾರ್ಟಿನೂ ಗೊತ್ತಿರಲಿಲ್ಲ ನನಗೆ. ಐ ವೆಂಟ್ ಆ್ಯಂಡ್ ಆಸ್ಟ್, BBMP ಎಲೆಕ್ಷನ್ಸ್ಗೆ ಕಂಟೆಸ್ಟ್ ಮಾಡೋಕ್ಕೆ ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದೆ. ಹಿ ಸ್ಟಾರ್ಟೆಡ್ ಲಾಫಿಂಗ್. ನೀವು ಅಪ್ಲಿಕೇಶನ್ ಕೇಳ್ತಾ ಇದ್ದೀರಾ? ಎಲ್ಲಿ ಸಿಗುತ್ತೆ ಅಂತಂದೆ. ದೆನ್ ಹಿ ಲಾಫಿಂಗ್ಲಿ ಸೆಡ್, ಯು ಗೋ ಟು ದಟ್ ಕಲ್ ಬಿಲ್ಡಿಂಗ್, ದೇರ್ ಯು ವಿಲ್ ಗೆಟ್. ಸೊ ಐ ವೆಂಟ್, ಲಿಟ್ರಲಿ ಐ ವೆಂಟ್ ದೇರ್ ಆ್ಯಂಡ್ ಐ ಆಸ್ಕ್ಡ್ ಫಾರ್ ಅಪ್ಲಿಕೇಶನ್. ಯಾವುದಕ್ಕೆ ಸರ್? ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕೆ. ದೇ ವರ್ ಲಾಫಿಂಗ್ ಟು ಆ್ಯಂಡ್ ಐ ಸೆಡ್ ಓಕೆ, ತೊಗೊಂಬಂದೆ. ಫೈನಲಿ ಐ ಗಾಟ್ ದ ಅಪ್ಲಿಕೇಶನ್. ಮತ್ತೆ ಅದೇ ಪರ್ಸನ್ ಹತ್ರ ಹೋಗಿ ಸರ್ ಫಿಲ್ ಹೆಂಗೆ ಮಾಡೋದು ನೀವು ಮಾಡಿಕೊಡ್ತೀರಾ? ರೀ ಏನು ಹುಚ್ಚರಾ ನೀವು, ನಿಮ್ಗೇನು ಗೊತ್ತಿಲ್ಲ ಎಲೆಕ್ಷನ್ ಬಗ್ಗೆ, ಆ್ಯಂಡ್ ಯು ವಾಂಟ್ ಟು ಕಂಟೆಸ್ಟ್ ಅಂತಂದರು. ಎಸ್ ಐ ಸೆಡ್ ಎಸ್ ಐ ವಾಂಟ್ ಟು ಕಂಟೆಸ್ಟ್. ಸರಿ ನೀವು ಒಂದು ಕೆಲಸ ಮಾಡಿ, ಹೋಗಿ
ಕೋರ್ಟ್ ಹತ್ರ ಹೋಗಿ ಅಲ್ಲಿ ಹೆಲ್ಪ್ ಮಾಡ್ತಾರೆ ನಿಮಗೆಲ್ಲ ಫಿಲ್ ಮಾಡೋಕ್ಕೆ. ವಿ ಹ್ಯಾಡ್ ಟು ಗೋ ಟು ದ ಕೋರ್ಟ್ ಸೊ ದ್ಯಾಟ್ ಯು ಫಿಲ್ ಅಪ್ ಆಲ್ ಯರ್ ಅಫಿಡವಿಟ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು. ಸೊ ಆಲ್ ದಿಸ್ ಇಸ್ ದ ಲೆವೆಲ್ ಐ ಹ್ಯಾಡ್ ದ ನಾಲೆಜ್ ಅಬೌಟ್. ಓಕೆ, ಸೊ ಹೋಗಿ ಹೆಂಗೋ ಒಂದು ಐ ಗಾಟ್ ಮೈ ಅಫಿಡವಿಟ್ಸ್ ಡನ್, ಎಲೆಕ್ಷನ್ಸ್ ಫಿಲ್ ಅಪ್ ಮಾಡಿದೆ. ಪೀಪಲ್ ವರ್ ಲಾಫಿಂಗ್. Definitely people will laugh because you don't know anything about the process, you have no idea about it, but you want to do a change, get a change in it. Andaga then finally I went up to the returning officer. Alli ondu issue where returning officer, I put up my papers and I said, sir, this is my, nimge yaradru obru, you have to bring a person, introducer. So that also I got to know. ಫೈನಲಿ ಇವೆಲ್ಲ ನಗ್ತಾನೆ ಎಲ್ಲ ಆಯಿತು. ಸೊ ರಿಟರ್ನಿಂಗ್ ಆಫೀಸರ್ ಹತ್ರ ಹೌ ಡೂ ಐ ಮೇಕ್ ಶ್ಯೂರ್ ದಟ್ ಹಿ ಆಕ್ಸೆಪ್ಟ್ಸ್ ಮೈ ಅಪ್ಲಿಕೇಶನ್. ಸೊ ಅಲ್ಲೇನು ಮಾಡಿದೆ ಅಂತಂದರೆ ಡೆಫಿನೆಟ್ಲಿ ಇಟ್ ಇಸ್ ಫೂಲಿಶ್ನೆಸ್. ಹೋಗಿ ಸರ್ ನಿಮ್ಗೆ ಏನೇನು ಪೇಪರ್ಸ್ ಬೇಕೋ ನೀವು ತೊಗೊಳ್ಳಿ ಅಂದೆ. ಸರ್ ಏನು ಮೇಡಮ್, ವಾಟ್ ಆರ್ ಯು ಸೇಯಿಂಗ್? ಸರ್ ಐ ಡೋಂಟ್ ನೋ, ಐ ಆಮ್ ಕಂಟೆಸ್ಟಿಂಗ್ ಫಾರ್ ದ ಫಸ್ಟ್ ಟೈಮ್, ಸೊ ದಿಸ್ ಆರ್ ಮೈ ಪೇಪರ್ಸ್. ಸರ್ ನಿಮ್ಗೆ ಏನೇನು ಅದರಲ್ಲಿ ಬೇಕೋ ಎಲ್ಲ ತೊಗೊಳ್ಳಿ ಸರ್ ಅಂತಂದೆ. So he said, he understood. This is in which year, you know? This is in 2010. Even before your India Against Corruption. This is even before our BPAC or BCLIP, this one. So at that time I was very, very raw. Nothing, no knowledge, but wanted to bring a change. So this is the background I was. And finally, I got my, because application accept madodu is a big challenge. There are people who get rejected also for this. But fortunately, at that time I got to know, and he also understood, returning officer understood that my position what it is. Our applications irutte ee tara process anteli, he was very gentle and he explained to me. And alli matte alli eno odbekagutte, you have to read shapattu adu idu ella, everything got cleared. And I was into the election mode. Only 7 of us contested at that time. At that time, nimge yav knowledge of elections irlilla. Igenide wave ide alva to contest. At that time, adu irlilla. So we were only 7 members. Among that, one was a very powerful person from the Congress. He knew that I am very new. I don't know anything about it. ಸೊ ಅವರು ಇಲ್ಲಿ ಬನ್ನಿ ಅಂದರು, ಹಿಂಗೆ ಅಂದರು. ಐ ವಾಸ್ ರಿಯಲಿ ಸ್ಕೇರ್ಡ್. ಯಾಕೆ ಅಂತಂದರೆ, ಸೊ ಹಿ ಸೆಡ್, ಯು ವಾಂಟ್ ಟು ಕಂಟೆಸ್ಟ್ ಆ್ಯಂಡ್ ಯು ಆರ್ ಕಂಟೆಸ್ಟಿಂಗ್ ಆ್ಯಂಡ್ ಯುವರ್ ಅಪ್ಲಿಕೇಶನ್ ಇಸ್ ಅಪ್ರೂವ್ಡ್, ಹೌ ಅಂತಂದೆ. ಹೌ ಅಂದರೆ ರಿಟರ್ನಿಂಗ್ ಆಫೀಸರ್ ಇಸ್ ಡನ್ ಇಟ್, ಐ ಆಮ್ ಹಿಯರ್ ಅಂತಂದೆ. ಐ ಆಮ್ ಹಿಯರ್, ವಾಟ್ ಯು ವಾಂಟ್ ಟು ಡೂ, ವಾಟ್ ಯು ವಾಂಟ್ ಟು ಅಚೀವ್? ಐ ಸೆಡ್, he called me actually to his office also. I was scared. I went with my husband there. And he said, ನಾನೇನೋ ಕಲ್ ತೂರ್ ಹಾಕಿದ್ದೀನಿ ಬಸ್ಸಸ್ಗೆ, ಐ ಹ್ಯಾವ್ ಡನ್ ದಿಸ್, ಐ ಹ್ಯಾವ್ ಡನ್ ಅನದರ್ ಮೋರ್ಚಾ, ಇವೆಲ್ಲ ಮಾಡಿದ್ದೀನಿ, ನೀವೇನು ಮಾಡಿದ್ದೀರಾ ಅಂದರು. ಐ ಹ್ಯಾಡ್ ನೋ ಆನ್ಸರ್. ಐ ಟೋಲ್ಡ್ ಹಿಮ್, ನಾನೇನೋ ಚೇಂಜ್ ಮಾಡೋಕ್ಕೆ ಬಂದಿದ್ದೀನಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತೀನಿ. ದಟ್ ಈಸ್ ವಾಟ್ ಐ ಸೆಡ್. ಹಿ ಸೆಡ್, ಯು ಆರ್ ಬ್ರೇವ್ ಎನಫ್ ಅಂತೇಳಿ ಒಂದು ಎನ್ಕರೇಜ್ಮೆಂಟ್ ಪಾಯಿಂಟ್ ಕೊಟ್ಟರು. ಐ ಹೆಲ್ಡ್ ಆನ್ ಟು ದ್ಯಾಟ್. And I said thank you. And believe it or not, even though he was my opponent, he was the one who taught me the whole process of elections. ಏನು ಪೇಪರ್ಸ್ ಇರುತ್ತೋ, ಏನೇನು ನಿಮಗೆ ಅಲ್ಲಿ even your counting day ಏನೇನು ಪೇಪರ್ಸ್ ಬೇಕೋ, everything he helped me out. This is my opponent, the most strong person. But unfortunately, the number of votes that I got at that time was 251 votes for the first time, 2010 elections. Okay, house to house I've gone like mad person, like one mad person. I've gone house to house, and people did recognize me, saying that yes, you are the person, no, you are the new person who has come. And these people also who are there in the elections, those party people also recognize, saying that you are the one. Now ashtu odadak ಆಗ್ತಿರ್ಲಿಲ್ಲ. You know, before when I went for ಅಪ್ಲಿಕೇಶನ್ಗೆ ಅಂತ ಕೇಳಕ್ಕೆ ಹೋದಾಗ ದಟ್ ಪರ್ಸನ್ ಏನು ಅಂದ್ಕೊಂಡಿದ್ದೀರ, ನಾನು ತಿರುಗಬೇಕಾಗಿರೋದು ಸುಮ್ಮನೆ ಅಲ್ಲ, ಮಾರ್ನಿಂಗ್ 6 o'clock ಎದ್ದರೆ ಸಾಯಂಕಾಲ ನೈಟ್ 10 o'clockವರೆಗೆ ನೀವು ತಿರುಗಬೇಕಾಗತ್ತೆ, ನಮಗೆ ಸುಸ್ತಾಗ್ಬಿಡುತ್ತೆ, ನೀವು ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಕೇಳಿದರು. ಸಿಂಗಲ್ ಪರ್ಸನ್ ಐ ಡಿಡ್ ದಿಸ್, ಆ್ಯಂಡ್
the person who lost, unfortunately the person who helped me lost to BJP ticket, okay, and the winning vote was, the difference was 251, which I got. That is seriously, I don't know in what way he cursed me, but this is what happened. So from there, after that I was slightly doing a little bit of things on ground. Allalli karita idru, allalli ಮಾಡ್ತಾ ಇದ್ದೆ. So all these things happened, and then the process of B pack, B clip ಬಂತು. Interviews ಎಲ್ಲ ನೀವು ತಗೊಂಡಿರ್ಬೇಕು. At that time, sir, it was very, very strict interviews. Seriously, ನಿಮ್ಗೇನೂ ಇಲ್ಲ ಈಗ, ಭಾಳ ಸ್ಟ್ರಿಕ್ಟ್ ಇಂಟರ್ವ್ಯೂ ಇತ್ತು. ಅದು ಇಂಟೆಲೆಕ್ಚುವಲ್ಸ್ ಭಾಳ ಬಂದು ಮಾಡಿದ್ರು. And I thought I will not be selected for this. Definitely not. But yes, because I didn't have any knowledge, this became like a book for me to understand the process of elections. ಎಲ್ಲೆಲ್ಲಿ ಏನೇನು BBMP ಅಂದರೆ BBMPಯಲ್ಲಿ ಏನೇನು ಸೆಕ್ಷನ್ಸ್ ಇದೆ, where, whom to approach, what to approach, how do you do the things, everything. BPAC gave me the full education of how do you do it on ground anteli. And after that, definitely I didn't stop. I'll just tell you briefly on what are the things I've done. Just topic wise I'll tell you, because I know it will be boring. Okay, so the one thing that I did was, first was cycle day. I think all of you have heard about cycle day. Yeah, cycle day. So taking an inspiration from Malleshwaram cycle day, I went and approached the department, and we did cycle day for nearly 5 years in Sanjay Nagar, which is very, very popular. Seeing Sanjay Nagar, that is Hebbal one, seeing Sanjay Nagar cycle day, most of the partners were very inspired, and all over the city tumba cycle days ಆಗ್ತಾ ಇದ್ದು, ಅದೊಂದು. And next was footpaths. ಫುಟ್ಪಾತ್ ಅಂದರೆ ಯೂಶಲಿ ಮೋಸ್ಟ್ಲಿ ಎಲ್ಲ ಏರಿಯಾಸಲ್ಲಿ ನೋಡಿರಬೇಕು, ಕೆಲವೊಂದು ಕಡೆ ಇರುತ್ತೆ ಫುಟ್ಪಾತ್, ಕೆಲವೊಂದು ಕಡೆ ಸರಿ ಇರುತ್ತೆ, ಸರಿ ಇನ್ನೊಂದು ಕಡೆ ಸರಿ ಇರಲ್ಲ. ಸೊ ನಾವೇನು ಮಾಡಿದ್ವಿ ಅಂದರೆ, some 6 to 7 people we got together, and this is the first time, remember, first time any people's initiative was taken up by BBMP. Because ಈ ಫುಟ್ಪಾತ್ ನಾವೇನು ಮಾಡಿದ್ವಿ, 6 ಜನ 7 ಜನ, ಬಿಕಾಸ್ ವಿ ವರ್ ಡೂಯಿಂಗ್ ಸೈಕಲ್ ಡೇ, ಈ ಸೈಕಲ್ ಡೇಯಿಂದ ಡಲ್ಟ್ ಹತ್ರ ಹೋಗಿ ನಾವು ಹೇಳಿದ್ವಿ, we do not have proper footpaths in our area. So give a planning for us so that we can get this done anteli ನಾವು ಆ ಪ್ರಪೋಸಲ್ ಕೊಟ್ಟಿದ್ವಿ. DULT helped us out in planning and in giving out a sketch on how the footpaths has to be there, in ಯಾವ ಥರ ಮಾಡ್ಬೋದು, ಯಾವ ಥರ ಕ್ಲೀನ್ ಆಗಿ, ಬಿಕಾಸ್ ವಾಕಿಂಗ್ ಇಸ್ ವೆರಿ, ವೆರಿ ಇಂಪಾರ್ಟೆಂಟ್. ನಮ್ಮ ಇಂಡಿಯಾನಲ್ಲಿ ಎಲ್ಲ ಇದೆ, ಬಟ್ ಫುಟ್ಪಾತ್ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಚೆನ್ನಾಗಿಲ್ಲ. ಎಸ್ ಆರ್ ನೋ, ಅಗ್ರಿ? ಇಫ್ ಯು ಜಸ್ಟ್ ಮೇಕ್ ಅನ್ ಆಡಿಟ್, do an audit of all the footpaths across, there are hardly any footpaths, that too very, very less, any good for a footpath andra. So we went up with this proposal to our MLA over there. Okay, so MLA avrge salpa interest aitu, then he introduced us to the BBMP commissioner, who fortunately stayed in our area. Okay, so Mr. Manjunath Prasad was a commissioner at that time. So we approached him, he took us to the commissioner. Commissioner was very impressed, saying that it was like ಯಾವ ಥರ ಫುಟ್ಪಾತ್ ಇತ್ತಂತಂದರೆ, ಇಟ್ ವಾಸ್ ಲೈಕ್ ಅ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಥರನ ಇತ್ತು. ವಾಟ್ ಯು ಸಿ ನಾವು ಸ್ಮಾರ್ಟ್ ಸಿಟಿ ಅಂತೇಳಿ ಈಗೆಲ್ಲ ಮಾಡಿದ್ದೀವಲ್ಲ, ಅಕ್ರಾಸ್ ಯು ಕ್ಯಾನ್ ಸಿ ಇನ್ ವಿಚ್ ಒನ್, ಸೆಂಟ್ ಮಾರ್ಕ್ಸ್ ರೋಡ್ ಎಲ್ಲ ಇದೆ ಅಲ್ವಾ ಫುಟ್ಪಾತ್. ಸೊ ಇಟ್ ಇಸ್ ಸಿಮಿಲರ್, ಬಟ್ ನಾಟ್ ಟು ದ್ಯಾಟ್ ಎಕ್ಸ್ಟೆಂಟ್. ಓಕೆ, ಇಂಟೀರಿಯರ್ಸಲ್ಲಿ ನಿಮ್ಗೆ ಯೂಶಲಿ ಫುಟ್ಪಾತ್ಸ್ ಕಾಣಲ್ಲ. ಸೊ ಆ ಥರ ಮಾಡಿದಾಗ BBMP ಕಮಿಷನರ್ ವಾಸ್ ವೆರಿ ಹೆಲ್ಪ್ಫುಲ್, ಆ್ಯಂಡ್ ಕಪಲ್ ಆಫ್ ರೌಂಡ್ಸ್ ವಿತ್ ದ ಪಬ್ಲಿಕ್ ಜೊತೆ ಮಾತಾಡಿದ್ವಿ. ಕಮಿಷನರ್ ಅಲ್ಲಿ ಕೂತ್ಕೊಂಡಿದ್ರು, ವಿ ಹ್ಯಾಡ್ ಪಬ್ಲಿಕ್, ಸಂಜಯ್ ನಗರ್ ಪೀಪಲ್ ಹೂ ವೇರ್ ದೇರ್, ಆ್ಯಂಡ್ ವಿ ವೇರ್ ದ ಪೀಪಲ್ ಹೂ ವೇರ್ ಬಿಲ್ಡಿಂಗ್ ದಟ್ ಬಾಂಡ್ ಬಿಟ್ವೀನ್ ಪಬ್ಲಿಕ್ ಆ್ಯಂಡ್ the BBMP officials and DULT. But imagine the thing that we faced. What are the things that we faced was, the commissioner is there, nobody knows that he is a commissioner. Okay, ಯಾವ ನನ್ನ ಕಮಿಷನರು ಹಿಂಗೆ ಹೇಳಿದ್ದು ಜನ, ಯಾವ ನನ್ನ ಕಮಿಷನರು ಅಪ್ರೂವ್ ಮಾಡಿದಾನಂತೆ, ನಮ್ಮ ಗಾಡಿಗಳಿಗೆ ಹೋಗಕ್ಕೆ ಜಾಗ ಇಲ್ಲ, ಇವ್ರಿಗೆ ಫುಟ್ಪಾತ್ ಬೇಕಂತೆ. ಸೊ ಆಲ್ ದೀಸ್ ಥಿಂಗ್ಸ್ ವಿ ಹ್ಯಾಡ್ ಟು ಫೇಸ್. ವಿ ವೇರ್ ದ ಪೀಪಲ್ ಹೂ ಫೇಸ್ ದ ಪಬ್ಲಿಕ್ ಆ್ಯಂಡ್ ವಿ ಟೋಲ್ಡ್ ದೆಮ್ ನೋ. ಎಷ್ಟು ದಿನ ಅಂತೇಳಿ ನಾವು ಇದೇ ಥರ ಇರ್ತೀವಿ. ವಿ ನೀಡ್ ಗುಡ್ ಫುಟ್ಪಾತ್ಸ್, ವಿ ನೀಡ್ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಸೊ ದ್ಯಾಟ್ ವಿ ಕ್ಯಾನ್ ವಾಕ್. ಬಿಕಾಸ್ ವಾಕಿಂಗ್ಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ.
outside the country, but not in the country, in our country. So hagagi, so this is one very big project we had. So in collaboration with DALT and BBMP, ಎರಡೂ ಸೇರಿ ನಮಗೆ we got funding from both the one, and we were not the executing people. BBMP was the executive person, and they executed. And we have very good footpaths in Sanjay Nagar. If you come across, or if you going through Sanjay Nagar, just check it out. It's a very good footpath you have. But unfortunately, there are drawbacks for that also. But we are happy that a citizens' initiative was taken up. And thanks to BPAC for the knowledge that it has given us to come up with this. Okay. And apart from that, we have done couple of things like plastic free Sanjay Nagar ant madidvi, carry your own bags ant madidvi, carry your own cloth bags. And apart from that, ಇನ್ನೇನೇನು ಮಾಡಿದ್ವಿ? Yes. Oh, plants. So I have my own small business. Instead of, like I really I've seen it in many functions that you carry a bouquet. A bouquet ತೆಗೆದ್ಬಿಟ್ಟು I thought we'll give a plant paste ಅಂತ ಹೇಳಿ ಕೊಟ್ಟೆ. So that is one thing that we did. And cancer screening for women. ಅದೊಂದು ಮಾಡಿದ್ವಿ. Of course, there are a lot of things that, and one more thing we did was trilation. Trilation means have a relation with the tree. So safeguard the existing trees rather than planting new trees ಅಂತೇಳಿ ಅದೊಂದು ಇನಿಷಿಯೇಟಿವ್ ಮಾಡಿದ್ವಿ. ಆಮೇಲೆ another one or two very good initiatives were this footpath ಜೊತೆ ಇನ್ನೂ ಬೇರೆ ಬೇರೆ ಲೈಕ್ ಬ್ಲೈಂಡ್ ಸ್ಪಾಟ್ಸ್ ಎಲ್ಲ ನಾವು ಇದು ಮಾಡ್ತಾ ಇದ್ವಿ. ಕ್ಲಿಯರ್ ಅಪ್ ಮಾಡಿಬಿಟ್ಟು ಅದನ್ನು ಕ್ಲೀನ್ ಅಪ್ ಮಾಡಿ ಅದನ್ನೇ ಸಮಥಿಂಗ್ ವಿಚ್ ಇಸ್ ಪ್ರೊಡಕ್ಟಿವ್ ಅನ್ನೋದು ಮಾಡಿದ್ವಿ. ಕಿಲ್ ಬಿಲ್ ಇಸ್ ಒನ್ ಥಿಂಗ್. ಕಿಲ್ ಬಿಲ್ ಇಸ್ ಪೋಸ್ಟರ್ಸ್ ಎಲ್ಲ ತೆಗೆಸಿ. ಸೊ ಯು ಕ್ಯಾನ್ ಸಿ ದಟ್ ಅಕ್ರಾಸ್ ಸಂಜಯ್ ನಗರ್ most of the posters will not be there, and every shop will have a poster saying that carry your own bags. Ivella initiatives, and do not use plastic. The first initiative was started in Sanjay Nagar. So these are some of the things. Of course, there are so many other things that we have done. Sadanag varala. Anyway, thanks to BPAC for this knowledge, because I was nothing. From nothing, we have done so much thing. Thank you. Thank you, Geeta. So, see how many initiatives she did. I will take another 10 minutes of yours. 9 o'clock andre 9 o'clock perfect close ಮಾಡ್ತೀವಿ. It's not political meeting or something. We'll extend it for another 1 hour. So exact 9 o'clock we'll close it. I have another 9 minutes to complete. So now quick, how many of you want to contest the election? ಅದಕ್ಕೆ ನಾನು ಬಂದಿದ್ದೀನಿ ಇವಾಗ. So I want to tell you how I did it. So happy to see so many hands are rising. From my college days, I was raising a hand whenever somebody says who want to become politician. I am the only person raising a hand from my college days. It is not just a politician. I want to contest the election. I was contesting my college as a student chairman. I won my elections, and I won my when I was doing my MCA, I was doing my cultural secretary as elections. So this is the throughout my journey, I was winning different elections. I did my MCA and MBA. And I was a software engineer for almost 18 years. I worked with IBM, Fidelity. So software to hardware. Politically, I have to contest. I'm a non-Kannadiga. I'm a Tamilian, and my wife is a Kannadiga. So non-Kannadiga to non-Kannadiga anta ಒಂದು initiative start ಮಾಡಿದ್ದೀವಿ. And then we teach free classes, Kannada classes. Almost we had completed now 60 batches. So as I said, 19th batch ಅವರು ಹ್ಯಾಂಡಲ್ ಮಾಡಿದ್ರು ಸುಧಾ ಅವರು. So we completed 60th batch, 61 to 65 we announced now. So it's a free Kannada classes. And all my initiatives are something which is unique. Like we collect used cycles, service it, give it to the government school students. So as I said, when I joined BClip, I'm a simple software engineer but doing civic activities. I was part of Whitefield Rising from the first meeting. I was handling traffic team for Whitefield Rising. So Whitefield Rising told me that you can there is a program like BClip, you can join there anta Whitefield Rising ನನಗೆ ಇಲ್ಲಿ ಇದು ಮಾಡಿದ್ರು, ಇಂಟ್ರೊಡ್ಯೂಸ್ ಮಾಡಿದ್ರು, because they know that I have a political ambition. I was open about it. ನಾನು ಎಲ್ಲೇ ಹೋದ್ರೇನು ಐ ಆಮ್ ಓಪನ್ ದಟ್, ಬಿಕಾಸ್ ಪಾಲಿಟಿಕ್ಸ್ ಅನ್ನೋ ವರ್ಡ್ ಯಾವಾಗ ಒಂಥರ ಮಾತಾಡ್ತಾರೋ ಅಲ್ಲಿ ಗೆಟ್ ಇರಿಟೇಟೆಡ್. ಡಾಕ್ಟರ್ಸ್ ಬಗ್ಗೆ ಹಂಗೆ ಯಾರು ವರ್ಡಿಂಗ್ ಇಡಲ್ಲ. ಸಿ ಐ ಸಾ ವರ್ಡಿಂಗ್ ಹಿಯರ್, ವೆನ್ ದ ಪೆಟ್ರೋಲ್ ರೇಟ್ ಈಸ್ ಸೋ ಹೈ, ವೈ ಯು ವಾಂಟ್ ದಿಸ್ ಬಿಗ್ ಕಾನ್ವಾಯ್ ಅಂತ ಒಂದು ಬೋರ್ಡ್ ಹಾಕಿದ್ರು. So this is a image we are creating about politicians. It might be right for 1 or 2 people, but doctors ಬಗ್ಗೆ ಹಂಗೆ ಯಾರು ವರ್ಡಿಂಗ್ ಇಡಲ್ಲ.
ಅಡ್ವೊಕೇಟ್ಸ್ ಬಗ್ಗೆ ಯಾರು ಹಂಗೆ ವೋಟಿಂಗ್ ಇಲ್ಲ. ಬಟ್ ಪೊಲಿಟಿಷಿಯನ್ಸ್ ಅಂದರೆ ಜಸ್ಟ್ ಲೈಕ್ ದಟ್, ಎನಿ ಸಿನಿಮಾ, ಕಾಮಿಡಿ, ಎನಿಥಿಂಗ್, ಸೀರಿಯಲ್ಸ್, ವಿ ಕ್ಯಾನ್ ಟಾಕ್ ಅಬೌಟ್ ಪೊಲಿಟಿಷಿಯನ್ಸ್. ಬಟ್ ವಿ ಆರ್ ಗಿವಿಂಗ್ ಲೈಫ್ ಫಾರ್ ಇಟ್. ಈಗ ನಾನು ಐ ಡೋಂಟ್ ಟೇಕ್ ದಿಸ್ ಆಸ್ ಜಸ್ಟ್ ಅ ಜೋಕ್ ಆರ್ ಸಮಥಿಂಗ್. ಐ ಆಮ್ ಸೀರಿಯಸ್ಲಿ risking my life. I have my family, I have my kids. I'm risking my luxury software job. I'm earning 6-digit salary. ಅಲ್ಲಿಂದ ಇಲ್ಲಿ ಬಂದರೆ ನನಗೆ ಇವಾಗ 600 rupees they'll give us a stipend for a meeting. With 600 rupees what I'll do? So that's the way AAP had implemented. The salary need to be, the official salary need to be increased. When they did it in Delhi, I had a long discussion with my cubic mates. ನೋಡಿ AAP ಅದೇ ಮಾಡಿಬಿಟ್ರು, they increase the salary ಅಂದರು. See, I'm on record, but I'm still saying, truth is truth. So I was talking to them for 1 hour, saying it should be, the guy who is making money anyway will make money. The guy who don't want to make money, I have to run my office, I have to meet people. At least ಒಂದು 500 ಜನಕ್ಕೆ ಟೀ ಕಾಫಿ ಕೊಡಬೇಕು. I will run my office. So that is where my B Club alumni session had taught me one more thing, saying you can make money with your contacts as a legal business. So I don't do water contract. Garbage contract ತೊಗೊಂಡಿಲ್ಲ ನಾನು. ಆಲ್ಮೋಸ್ಟ್ ನಾವು ಐ ಆಮ್ 4 years in a position. ಸೊ ಅದು ಬಿಟ್ಟು ಏನು ಮಾಡ್ತೀನಿ, ಐ ರನ್ ದಿಸ್ ಸಮಥಿಂಗ್ ಕಾಲ್ಡ್ ಪ್ರಿಂಜಿನಿ. ಸೊ ಪ್ರಿಂಜಿನಿ ಈಸ್ ಮೈ company now. So this is third 3 years we completed. So I make money out of my legal business. I never opened it, advertised it, nothing. My status, that WhatsApp status, 3,000 people see if I put something. I'll put Pringini also there. Because I was giving all updates about COVID, jana regular ಆಗಿ ನನ್ನ ವಾಟ್ಸಪ್ ಸ್ಟೇಟಸ್ ನೋಡೋಕ್ಕೆ ಶುರು ಮಾಡಿದ್ರು. ಸೊ ನಾವು ವಾಟ್ ಎವರ್ ಐ ಆಮ್ ಪುಟಿಂಗ್ ಅಬೌಟ್ ಪ್ರಿಂಜಿನಿ, ವಿ ವಿಲ್ ಸಿ ದಟ್. ಸೊ ದೀಸ್ ಆರ್ ದ ಥಿಂಗ್ಸ್ ಐ ಲರ್ನ್ ಫ್ರಮ್ ಬಿ ಕ್ಲಬ್. ಬಿ ಕ್ಲಬ್ ಏನು ಹೇಳುತ್ತಂದರೆ, ಒನ್ಸ್ ಯು ಆರ್ ಪಾಪ್ಯುಲರ್, ಎನಿ ಆಫ್ ಯುವರ್ ಇನಿಷಿಯೇಟಿವ್ಸ್, ಎನಿ ಆಫ್ ಯುವರ್ ಬಿಸ್ನೆಸ್, ಲೀಗಲ್ ಬಿಸ್ನೆಸ್, ಯು ಕ್ಯಾನ್ ಈಸಿಲಿ ರೀಚ್ ಟು ಪೀಪಲ್. ದಟ್ ಈಸ್ ದ ಹೋಲ್ ಥಿಂಗ್. ಸೊ ಐ ಲರ್ನ್ ಫ್ರಮ್ ದ್ಯಾಟ್. ಆ್ಯಂಡ್ ಇಲ್ಲಿ ನಿಮ್ಮ ಸಿನಿಮಾ ಪಾಲಿಟಿಕ್ಸ್ ಏನು ನಾವು ನೋಡ್ತೀವೋ ಇದು ವರ್ಕೌಟ್ ಆಗಲ್ಲ ಇಲ್ಲಿ. See, even I did that same mistake. I jumped out of software and then I created my parachute on the way go. When I am going down, I created my parachute. Somehow it worked. Pringini worked for me, but it may not work for you. Pringini is like Printo. We do end-to-end printing, starting from business cards to all we do, hoardings, everything. I created my team in 3.5 years now. I am good at design. I learned out of my software job. I good at design. All this PPT, everything is done by me. So when I jumped into my elections on 2015, so I contested my elections without money for vote. And as Geeta had mentioned, even I was struggling to file my nomination, all that. So I am prepared to contest as an individual, but BJP said we will not put candidate there. So you will be the candidate from BJP. Congress also mentioned the same. We will not put candidate, but what happened is there are 9 other candidates, they taken them out. So out of 11 nominations, now it is 1-to-1 fight. So I had not spent for vote. I will not talk about the other guy. So with all this money and muscle power, I just missed it by 3 votes. ನನಗೆ full big slap ಕೊಟ್ಟಂಗಿತ್ತು. Now it is not about, my pressure was not about election winning in my first election, 2015. How I'll handle my EMI. ಈಗ ನಾನು ವಿನ್ ಆಗಿಬಿಟ್ಟೆ ಎಲೆಕ್ಷನ್, so I have to resign my job. How I'll handle my EMI was my pressure on 2015. So by 15 to 20, I did lot of work. I created my income in different things. I have my online book sales. So different passive incomes I created. It may not be same 6-digit salary in software even today. But I told my team, my daughter, my son, I told them that there is the down curve we will have. We may not go to that kind of a cinema for next 3-4 years. We may not have that kind of a life for 3-4 years, but we will come back. So I'm picking it up now. So this last 6 months, I'm bringing my profit back to my software salary. So now I'm getting confident. But what I'm trying to tell you is, create your income pakka. Otherwise, you will not get the confident. If you see politicians, how they are confident, because they have so much of backup. Even after 2 income tax right, they will be very confident on my. Why? Because what income tax taken out from? Income tax, after income tax right also, they have backup, they will talk very strong. So do everything in legal. The quotation I'm again mentioning, everything, anything which is within legal you can do. I'm very open about it. If people talking to me about Pringini discount and others, I'll say this is the only business I'm running. So business is a business. NGO Anvaya Foundation I started.
I was doing social activities before also. So when I attended the branding session in B Club, I want to create a brand for my social activities. That is called Anvaya Foundation. My daughter name is Anvesha, my son name is Anish. So I created Anvaya, which is a virtual account. Whatever fees I am paying them, I used to put on Anvaya account. If I'm buying 2 cycles for them, I'll put that amount on Anvaya. So this is how I run my Anvaya Foundation for 3 years. The moment people know you are genuine and you are open, so people will come in. So today after my elections, I resigned my Anvaya role, and only I hold a designatory position there. I am not a signing authority or something. I lead the board, but the signing authority, secretary, treasurer, all different people. Every year they will change. So Anvaya Foundation does a lot of activities. Because of BClip, I want to register it as a trust, bring it under government norms. All this happen. And Jaspadal is my cycling group, which is across Bangalore. This is my backbone. And today, something which I am missing after my elections is cycling. Cycle is completely gone. Okay, weekends are having some programs, meetings, and all that. So 2020, when I prepared for my election, 2-3 things I think that will be helpful for you. So without money, how you can contest the election? How many believe that without money you can contest the election? Okay, at least now we have that much of confidence on democracy. Okay, so you can contest without money. The difference between 2015 and 20, I had not paid for vote in 2015, I had not paid for vote in 2020 also. But the expense I did for my branding, printing materials. 2015, the only printing material I had is what BPAC had printed and given me. That is the only printing material. But 2020, I am prepared. I have my own design team. That is how the printing is. So I know where to print, what to print. So my branding was going very nice. So by seeing me, my opponent was giving competition for 1 week, 10 days, and he lost his energy. If I put some stickers on cars, he'll put posters, pamphlets on bikes. So 1 week, 2 week, he can copy. After that, what will happen? So your creative ideas are your ideas. So these are the things, when the people see the uniqueness in your campaign, they will remember you. As I said, Sampath Ramanujam, people know. The name Sampath Ramanujam, whenever message goes from me, thanks Sampath Ramanujam or in service Sampath Ramanujam. My message type also they know. Even if you copy my message and put it in WhatsApp, people know that the source was from Sampath Ramanujam. One second. Just wanted to see, is that Pina, right? So, want to know, definitely others also want to know what's the salary that you get as a, shouldn't be asking, but still, because we want to know about, what is the salary of a corporator. Yes, everybody would have had a question. What is the salary of a corporator? Salary of a corporator before, in the 2010 elections when I contested, was 8,500. I mean, I went and we had a big discussion on this. 8,500. Who will go for a 8,500 job? Who will go? Would you go? Would you go? No. Then how are you contesting the elections? It's right. Nothing but telling you do corruption and earn your money. This is not the way. So we fought for that also. And we said, no, you need to increase the salary of the corporator. And they have. Eventually they have increased, but still it is not enough. I think. We will now 9-1. So we will discuss offline. I'll obviously tell you. Okay, forget about him. Forget about him. What is the salary of a corporator? Anybody? Any idea? 17,000. Yeah. Somewhere I heard. Just find out. I think this weekend to give it, sir. See, more than that salary, what I was telling is prepare for your passive income. Yes, definitely. Not only for your election, for your family. Definitely. See, my family went through a pressure. My kids could handle it. My wife could handle it, but it may not be with every family. I already allotted them. So they went through a pressure, I went through a pressure. And that you don't handle it after your election. Handle it before it. When you are preparing for your election, whatever they say, prepare for your passive income also. And very quick Q&A, 1 or 2 questions, and we'll close it. Yeah. Before that, I just one small district. In the whole thing, we forgot what alumni does. In alumni, we have 3 major signature programs. One, we regularly every year celebrate International Women's Day. We identify around 100 successful women in their fields and award them.
Second program is Madam Kiran Mazumdar this sponsors sweet boxes to all power karmikas. It is we Biclip Alumni Association members take responsibility in our respective wards to distribute them. That is the second signature ward program. The third signature program that we do every year is we conduct Clay Ganesha. Last year we are proud to say we got a Guinness record, a world record for our attempt. We conducted 10,000 created 10,000 clay Ganeshas in one day on the same given time. These are the three signature programs that we regularly conduct. Apart from this, we also take certain initiatives. So what I would like is, unfortunately, the trend has been that when we start a program, we have around 60-70 people. By the time we finish the program, hardly around 50% remain. So I really request everyone here, this is a really golden opportunity. And I believe when we did the first batch, BPAC spent almost 1 lakh per person to go through this program. There's so much of hard work people are putting to conduct this program. Sharad, Raghu, Manju, Arshita, these people, they put lot of effort to bring you people, make you people so comfortable here. They give you a hot cup of coffee, but there is so much of energy, strength and hard work is there. And lot of people are giving money to this. Why are they giving money? Because they want to see a better Bangalore. And we are the green ambassadors of our Bangalore. We will be ambassadors of our Bangalore representing BPAC. So I request everyone, please sincerely do not, whatever hardship may be, ನಿಮ್ಗೆ ಎಷ್ಟೇ ಕಷ್ಟ ಆಗಬಹುದು, ಅಸೈನ್ ಮಾಡೋಕ್ಕೆ ಕಷ್ಟ ಆಗಿರ್ಬೋದು, ನಿಮ್ಮ ಬ್ಯಾಚ್ಮೇಟ್ಸ್ ಹೆಲ್ಪ್ ತಗೊಳ್ಳಿ, but please complete the program because that is the true reward that you can give back to BPAC. ಒಂದು ಎರಡನೇದು, you'll all be, once you complete the program, you'll all be part of our Biclip Alumni Association. Please be part of Biclip Alumni Association. Take responsibility, and we would like to take a back seat and see you people in the forefront. That is most important. And then we want to have this lineage continue. So this is the sincere request that I want to appeal from as a group from BPAC. So ಏನೇ ಕಷ್ಟ ಇರಲಿ ನಿಮ್ಮ ಗ್ರೂಪ್ ಮೆಂಬರ್ಸ್ ತೊಗೊಳ್ಳಿ. ತುಂಬ ಜನ ಏನಂತಾರೆ ಅಸೈನ್ ಮಾಡಬೇಕು ಕಷ್ಟ ಬಿಟ್ಬಿಡ್ತಾರೆ. ಅದೇನು ಕಷ್ಟ ಅಲ್ಲ, ಸ್ವಲ್ಪ ಎಫರ್ಟ್ ಹಾಕಿದ್ರೆ ಆಗುತ್ತೆ. ಪ್ಲೀಸ್, ದಿಸ್ ಇಸ್ ಅ ಸಿನ್ಸಿಯರ್ ರಿಕ್ವೆಸ್ಟ್ ದಟ್ ಪ್ಲೀಸ್ ಕಂಪ್ಲೀಟ್ ದ ಪ್ರೋಗ್ರಾಮ್. ಆ್ಯಂಡ್ ವಿ ವಾಂಟ್ ಟು ಸಿ ಆಲ್ 70 people in your graduation day. Excellent. Thank you. So main thing is complete your projects, religiously follow what the instructions are coming, and that will help you one or other day when you are even if you are not contesting in the election. As a civic leader, you will have long way to go. Please do that. Without you do any change for Bangalore, who else will do? Right? Thanks for first joining Biclip once again. Thank you very much for the session. Sir, all of you members, all of you have a foundation or a NGO. What is it? Is it mandate that you have started once you got into Branding, madam. I said. So, usually you get to know each other and you form up groups and you can always help each other and through that you can grow. So that is how ಈಗ ಅಲ್ಯೂಮಿನಿ ಕಡೆಯಿಂದ ನಮಗೆ ಈಗ ಕಂಟೆಸ್ಟ್ ಮಾಡೋರಿಗೆ ಏನಾದರೂ ಆ ಥರ that is what madam is mentioning. ಏನು ಹೇಳಿದ್ರಂದ್ರೆ, for your elections, any suggestions required or you want to plan your campaign, anytime you can call us. ನಾವು ಒಂದು ಡೆಸ್ಕೆ ಫಾರ್ಮ್ ಮಾಡ್ತೀವಿ if the elections are coming near, and also we are planning, if you are ready, we can do some kind of events and then fundraise and help you on. And from my side, I can assure you for design support and all that I can do, because that is a basic support you need very quickly when you go for elections. Printing agirli, design agirli, we can work with you and then do that. And like Devika madam is having lot of experience on nomination and other things, our support ತಗೊಳ್ಬೋದು. But be prepared, strong ಆಗಿ election face ಮಾಡಿ. Contesting the election is most important than winning it, so go for it. So we need one more session of alumni. We can meet informally, or if there is a time slot available, What we talk is not important. There are a lot of valuable resources coming in. Please listen to me. We can. ಯೋಗ ಮೇಳ ಮಾಡಬೇಕು ಅನ್ನೋದು ಇದು more inspiring and confident basic ಅದಕ್ಕೆ ಈಗ one way. resources ಮಧ್ಯ ಕಾನ್ಫಿಡೆನ್ಸ್ ಬರಕ್ಕೆ ನಿಮ್ಮ ಸೆಷನ್ಸ್ ಆರ್ ಮೋರ್. If time provides and BPAC agrees, we are always there. ಒಂದು ಒಬ್ಬರೊಬ್ಬರದೇ ಹೇಳಕ್ ಹೋದ್ರೆ ತುಂಬಾ ಡೀಟೇಲ್ ನಮಗೆ ಒಂದು ಸೆಷನ್ಸ್ ನೀವು ಒಂದು ಮಾಡಿ, if you form a informal session somewhere outside, ಯಾಕಂದ್ರೆ they have a time limit. Informal session ಒಂದು ಕಡೆ ಎಲ್ಲ ನೀವು ಸೇರ್ತೀರಾ ಅಂದ್ರೆ, if there is a place available, Manjunath can coordinate, we can come and meet you.
Again, we can personally come and meet you on informally. Last time election ಆಗತ್ತೆ ಅಂದಿದ್ದಕ್ಕೆ all weekly alumni association who is interested, we conducted a weekend programs just like this, Saturday, Sunday, around 8 weeks, 8 days of election engineering ಬಗ್ಗೆನೆ. We had a lot of people coming and talking about communication, ಹೇಗೆ ಫೇಸ್ ಮಾಡಬೇಕು, ಪಬ್ಲಿಕ್ ಸ್ಪೀಕಿಂಗ್ ಆಗಿರ್ಬೋದು, ಕ್ಯಾಂಪೇನ್ ಮಾಡೋದು ಹೇಗಿರ್ಬೋದು, ಫಂಡ್ ರೈಸ್ ಹೇಗೆ ಮಾಡೋದು ಅಂತ. We did from BPAC itself, they conducted that thing. So that support always, if you are interested, that BPAC will be eager to and alumni association will be eager to come and help you out. I'm happy that you all having so much of interest in learning from us. So ಇವ್ರದ್ದು ಒಂದು ಮುಗಿಸ್ಬಿಡ. ಕ್ಷೇತ್ರದಲ್ಲಿ ನಾವು ಉದ್ಯೋಗ ಮೇಳ ಮಾಡ್ಬೇಕಂತಿದ್ವಿ. ಅದು ಫಾರ್ ಎಕ್ಸಾಂಪಲ್ ಈಗ ಪ್ಲಾನ್ಸ್ ಏನು, ಈಗ ಪ್ರಾಜೆಕ್ಟ್ಸ್ ಗೌರ್ಮೆಂಟ್ ಏನೇನೋ ಪ್ಲಾನ್ಸ್ ಇದೆಯಲ್ಲ ಅದ್ರ ಬಗ್ಗೆ ಅವೇರ್ನೆಸ್ ಕೊಡುವಂಥದ್ದು. ಅದಕ್ಕೆ ಅಲ್ಯೂಮಿನಿ ಕಡೆಯಿಂದ ಏನಾದ್ರು ಸರ್ ಜಾಬ್ ಫೇರ್ ಅದೇನೇ ಸಿ ನೋಡಿ, ದ ರೈಟ್ ಪಾಯಿಂಟ್ ಹ್ಯಾಡ್ ರೈಸ್ಡ್. ಎನಿಥಿಂಗ್ ಎವ್ರಿಥಿಂಗ್ ನಮ್ಮ ಹತ್ರ ಎಕ್ಸ್ಪರ್ಟ್ ಇದ್ದಾರೆ. ಇನ್ ಬಿ ಕ್ಲಿಪ್ ಅಲ್ಯೂಮಿನಿ ಐ ಆಮ್ ಸೇಯಿಂಗ್ ಆಸ್ ಅ ಬಿ ಕ್ಲಿಪ್ ಅಲ್ಯೂಮಿನಿ ನಾವು 8 ಬ್ಯಾಚ್ ಆಗಿದೆ. ಯು ಸೇ ಎನಿಥಿಂಗ್ ದರ್ ಇಸ್ ಎ ಎಕ್ಸ್ಪರ್ಟ್ ಫಾರ್ ದಟ್. ಸುಧೀಂದ್ರ ಅಂತ ಇದ್ದಾರೆ, ಈಸ್ ಎಕ್ಸ್ಪರ್ಟ್ ಇನ್ ರನ್ನಿಂಗ್ ಜಾಬ್ ಫೇರ್. Right. So any queries as such, you will reach at us. ನಾಳೆ ರಾಮ ಮಂದಿರ, ರಾಜಾಜಿನಗರ ವಾರ್ಡು ರಾಮ ಮಂದಿರದಲ್ಲಿ ಉದ್ಯೋಗ ಮೇಳ ನಡೀತಿದೆ. ನಾಳೆ ಸ್ಯಾಟರ್ಡೆ ಸಂಡೇ ಅಲ್ಲಿ ಬಂದ್ರೆ ನಿಮ್ಗೆ ಒಂದು ಇದು ಸಿಗುತ್ತೆ, ಐಡಿಯಾ ಬರುತ್ತೆ. Somebody is asking, madam. ಅವಾಗ ಎಲ್ಲ ಅಭ್ಯರ್ಥಿಗಳು ಅವರವ್ರದೇ ಕೆಲಸದಲ್ಲಿ ಬಿಸಿ ಇರ್ತಾರೆ. ಅದಕ್ಕೆ ಬಿಫೋರ್ ತಾವು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನನ್ನ ಒಪಿನಿಯನ್. Sure. Madam, I am the first person to contest election from B-Clip. And 2015, as I said, my pressure was finance. 2020, my pressure was I have to be an example for my B-Clip alumni. ಈಗ ನಾನು ಎಲೆಕ್ಷನ್ ಸೋತೋಗ್ಬಿಟ್ರೆ there are 30-40 people who will not contest the election at all. ಸೊ ಈ ಉಸೈನ್ ಬೋಲ್ಟ್ ಇದಾರಲ್ವಾ, he finished his record 10 seconds ಕಡಿಮೆ ಹ್ಯೂಮನ್ಸ್ ರನ್ ಮಾಡೋಕ್ಕೆ ಆಗಲ್ಲ ಅಂದ್ರಂತೆ. ಸೊ ವೆನ್ he break his record 9.72, that is the first person to break. ಆಮೇಲೆ within 6 months many people crashed it. So it is all your mindset. So 2020 my biggest pressure was, it is not about winning the election, I can manage, but if I win, there are 30-40 people like you will contest the election. I want to see you all contesting the election. We are ready to help you. Please file your nominations in the upcoming elections. Yeah, thank you. Thank you. Over to Sharath. ಈ ಸೆಷನ್ ಇನ ಸಮ್ಮರಿ, ಈ ಬೇಜಾರು ಏನಾಗಿಲ್ಲಲ್ಲ? ಸಮ್ಮರಿಯನ್ನ ಒಂದು ಲೈನ್ ಅಲ್ಲಿ ಹೇಳ್ತೀನಿ. ಏನು ಅಂದ್ರೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಆ ಒಗ್ಗಟ್ಟನ್ನ ನೀವು ಮೂಡಿಸ್ಕೋಬೇಕು. ಅದನ್ನ ಹೆಂಗೆ ನೀವು ಚಾನಲೈಸ್ ಮಾಡ್ಕೋತೀರಾ, ಚೆದರೋಗದೆ ಇರೋ ತರ ಅನ್ನೋದನ್ನ ಓವರ್ ದ ಇಯರ್ಸ್ ಸೆಷನ್ಸ್ ನಡೆಯುವಾಗ ಕಂಟಿನ್ಯೂ ಮಾಡೋಣ. ಭಾಗ ಎರಡನೇ ಭಾಗ, ಅಲ್ಯುಮಿನೈ ಅವರು ಮುಕ್ತವಾಗಿ ನಿಮಗೆ ಆಫ್ ದ ಸೆಷನ್, ಆನ್ ದ ಸೆಷನ್ ಎಲ್ಲ ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ಆದರೆ ಒಂದು ಸ್ಲೈಡ್ ಹಾಕಿದ್ವಲ್ಲ, ಕುದುರೆನ ನೀರಿನ ತನಕ ತೊಗೊಂಡೋಗೋದು ಮಾತ್ರ ಅವ್ರ ಕೆಲಸ, ನೀರು ಕುಡಿಯೋದು ನಿಮ್ಮ ಕೆಲಸ. ಹಾಗಾಗಿ ಸೆಷನ್ನು ಮುಂದೆ ಬರುವಂಥ ಚಟುವಟಿಕೆಗಳನ್ನು ನೀವು ಮುಗಿಸ್ಕೊಳ್ಳಿ. ಆಮೇಲೂ ನಿಮ್ಮ ಹುಮ್ಮಸ್ಸನ್ನು ತೊಗೊಂಡೋಗೋದಕ್ಕೆ ಈ ತಂಡದ ಜೊತೆ ಸೇರಿ ನಾಳಿನ ಸೆಷನ್ಗೆ ಇಲ್ಲೇ ಭಾಗವಹಿಸೋಣ. ಥ್ಯಾಂಕ್ ಯು.